ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಹಿಂದೂಪರ ಸಂಘಟನೆಗಳು ನವೆಂಬರ್ 10ರಂದು ಆಯೋಜಿಸಿರುವ ಜನಜಾಗೃತಿ ಸಭೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ದಂಡ ಪ್ರಕ್ರಿಯಾ ಸಂಹಿತೆ 1973ರ ಸೆಕ್ಷನ್ 144, 144A ಮತ್ತು ಕರ್ನಾಟಕ ಪೊಲೀಸ್ ಆಕ್ಟ್ 1963ರ ಕಲಂ 35ರ ಅಡಿ ದತ್ತವಾದ ಅಧಿಕಾರದಂತೆ ನವೆಂಬರ್ 10ರ ಬೆಳಗ್ಗೆ 6 ಗಂಟೆಯಿಂದ ಅದೇ ದಿನ ಮಧ್ಯರಾತ್ರಿ 12 ಗಂಟೆವರೆಗೆ ಕೊಡಗು ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಮತ್ತು ಪೂರ್ವ ನಿಯೋಜಿತ ನಿಶ್ಚಿತಾರ್ಥ, ಮದುವೆ, ನಾಮಕರಣ, ಗೃಹ ಪ್ರವೇಶ, ಸರ್ಕಾರಿ ಕಾರ್ಯಕ್ರಮ ಮುಂತಾದವುಗಳನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಸಭೆ, ಸಮಾರಂಭ ಮತ್ತು ಮೆರವಣಿಗೆಯನ್ನು ನಡೆಸಬಾರದು. ಎಲ್ಲ ಸಾರ್ವಜನಿಕ, ರಾಜಕೀಯ ಬಹಿರಂಗ ಸಭೆ, ಸಮಾರಂಭ, ಪ್ರಚೋದನಾಕಾರಿ ಹೇಳಿಕೆ, ಭಾಷಣ, ಮೆರವಣಿಗೆ, ಜಾಥಾ, ಧರಣಿ, ಮುಷ್ಕರ, ರಾಸ್ತಾ ರೋಕೋ ಹಾಗೂ ಮುತ್ತಿಗೆ ಮುಂತಾದವುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ವಿಜಯೋತ್ಸವ ಪ್ರತಿಭಟನೆ ನಡೆಸುವುದು, ಪಟಾಕಿ ಸಿಡಿಸುವುದು, ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸುವುದು, ಕಪ್ಪು ಬಣ್ಣದ ಅಥವಾ ಯಾವುದೇ ಪ್ರಚೋದನಕಾರಿ ಬಾವುಟ ಪ್ರದರ್ಶಿಸುವುದು, ಪ್ರಚೋದಾತ್ಮಕ ಘೋಷಣೆಗಳನ್ನು ಕೂಗುವುದು, ವಾಹನಗಳಲ್ಲಿ ಪ್ರಚೋದನಾತ್ಮಕ ಫಲಕ, ಬಾವುಟಗಳನ್ನು ಪ್ರದರ್ಶಿಸುವುದನ್ನು ನಿಷೇಧ ಮಾಡಲಾಗಿದೆ. ಯಾವುದೇ ಫ್ಲೆಕ್ಸ್, ಬ್ಯಾನರ್, ಬಂಟಿಂಗ್ಸ್, ಕರಪತ್ರ, ಭಿತ್ತಿಪತ್ರ ಬಳಸುವುದು, ಅಂಟಿಸುವುದು ಅಥವಾ ಹಂಚೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ನಿಷೇಧಿತ ಅವಧಿಯಲ್ಲಿ 5 ಜನರಿಗಿಂತ ಮೇಲ್ಪಟ್ಟು ಗುಂಪು ಸೇರಬಾರದು. ಸರ್ಕಾರಿ ಕರ್ತವ್ಯದ ನಿಮಿತ್ತ ಮತ್ತು ಬ್ಯಾಂಕ್, ಎಟಿಎಂ, ಭದ್ರತಾ ಕಾರ್ಯಕ್ಕಾಗಿ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳು ಆಯುಧಗಳನ್ನು ಹೊಂದಿರುವುದನ್ನು ಹೊರತುಪಡಿಸಿ ಖಾಸಗಿ ವ್ಯಕ್ತಿಗಳು ಯಾವುದೇ ರೀತಿಯ ಆಯುಧ, ಮಾರಣಾಂತಿಕ ಹತ್ಯಾರಗಳನ್ನು ಹೊಂದಿರುವುದು, ಪ್ರದರ್ಶಿಸುವುದು ಅಥವಾ ಹಿಡಿದುಕೊಂಡು ತಿರುಗಾಡುವುದನ್ನು ನಿಷೇಧ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಅವರು ತಿಳಿಸಿದ್ದಾರೆ. ಎರಡು 2015ರಲ್ಲಿ ಟಿಪ್ಪು ಜಯಂತಿ ಸಂದರ್ಭ ಮಡಿಕೇರಿಯಲ್ಲಿ ನಡೆದ ಅಹಿತಕರ ಘಟನೆ ಸಂದರ್ಭ ಮೃತಪಟ್ಟ ಕುಟ್ಟಪ್ಪ ಅವರ ಸ್ಮರಣಾರ್ಥ ಹಿಂದೂ ಸಂಘಟನೆಗಳು ನವೆಂಬರ್ 10ರಂದು ಜಾಗೃತಿ ಜಾಥಾ ಮತ್ತು ಸಭಾ ಕಾರ್ಯಕ್ರಮ ನಡೆಸಲು ನಿರ್ಧರಿಸಿದೆ. ಇದರ ನಡುವೆಯೇ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು ನಗರದ ಬೀದಿ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ನೇತೃತ್ವದಲ್ಲಿ ಮಂಗಳವಾರ ನಗರದಲ್ಲಿ 300ಕ್ಕೂ ಅಧಿಕ ಪೊಲೀಸರು ರೂಟ್ ಮಾರ್ಚ್ ನಡೆಸಿದರು.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುತ್ತಮನೆ ರಾಧಿಕಾ ದತ್ತು 12-10-2015 ಮುಂಜಾನೆ ಪತಿಯ ವೈದ್ಯಕೀಯ ಪರೀಕ್ಷೆಗೆಂದು ಮೈಸೂರಿಗೆ ತೆರಳಿದ್ದೆವು. ಮರುದಿನ ಮನೆಗೆ ಬಂದು ನೋಡಿದಾಗ ಮುಂಬಾಗಿಲಿನ ಬೀಗವೊಂದ ಹೊಡೆದು ಹಾಕಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಮಾಡಲಾಗಿತ್ತು. ಕಪಾಟು, ಗಾಡ್ರೇಜ್, ಒಡವೆಗಳಿದ್ದ ಪೆಟ್ಟಿಗೆಗಳನ್ನು ಒಡೆದು ಹಾಕಲಾಗಿತ್ತು. ಸುಮಾರು 70,000 ನಗದು, ವಿದೇಶಿ ಕರೆನ್ಸಿ, 800 ಗ್ರಾಂ ಚಿನ್ನಾಭರಣ, 2 ಪೀಚೆ ಕತ್ತಿ, ವಾಚ್ಗಳು ಸೇರಿದಂತೆ ಸುಮಾರು 20 ಲಕ್ಷ ಮೌಲ್ಯದ ವಸ್ತುಗಳು ಕಳವಾಗಿತ್ತು. ಪೊನ್ನಂಪೇಟೆ ಪೊಲೀಸ್ ಠಾಣೆ ಎದುರೇ ತನ್ನ ಮನೆ ಇದ್ದು ಸಿನಿಮೀಯ ರೀತಿಯಲ್ಲಿ ಈ ಕೃತ್ಯವೊಂದ ಮಾಡಲಾಗಿತ್ತು. ಈ ಬಗ್ಗೆ ಪೊಲೀಸರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದೆ. ಪ್ರಕರಣವು ದಾಖಲಾಗಿತ್ತು. ಇದಾದ ಬಳಿಕ 15/2/2018 ಮತ್ತೊಮ್ಮೆ ಮನೆಯಲ್ಲಿ ಕಳ್ಳತನ ನಡೆದಿದೆ. ಈ ಸಂದರ್ಭ ಕಾಲು ಚೈನು, ಸರಗಳು, ವಾಚ್ ಸೇರಿದಂತೆ ಒಟ್ಟು 50,000 ಮೌಲ್ಯದ ವಸ್ತುಗಳು ದೋಚಲ್ಪಟ್ಟಿತ್ತು ಅಂತ ತಿಳಿಸಿದರು. ನಾನು ಮದುವೆಯಾಗಿ 21 ವರ್ಷ ಆಯಿತು. ಆಗ್ಲಿಂದಾನು ನಮ್ಮ ಪೋಸ್ಟಲ್ ಅಡ್ರೆಸ್ ಇರೋದು ಆಪೋಸಿಟ್ ಟು ಪೊಲೀಸ್ ಸ್ಟೇಷನ್ ಅಂತಾನೆ. ಪಾಸ್ಪೋರ್ಟಿಂದ ಹಿಡಿದು ಆಧಾರ್ ಕಾರ್ಡಿಂದ ಹಿಡಿದು ಎಲ್ಲದರಲ್ಲೂ ಹಾಗೇನೇ ಇದೆ. ಹಾಗೆ ನೋಡಿದರೆ ಪೊಲೀಸ್ ಸ್ಟೇಷನ್ ನನ್ನ ಇಮಿಡಿಯೇಟ್ ನೇಬರ್ ಅಂತ ಹೇಳಬೇಕು. ನಾನು ಬಾಗಿಲು ತೆಗೆದ್ರೆ ಮೊದಲು ಕಾಣೋದೇ ಅವರು. ಇದು ನನ್ನ ಮನೆ ಅಂದರೆ ಅದೇ ಪೊಲೀಸ್ ಸ್ಟೇಷನ್ ಹಾಗೆ ಕಾಣುತ್ತೆ. ಹೀಗೆ 2015 ಒಂದು ಸತಿ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂತ ಮೆಡಿಕಲ್ ಇದಕ್ಕಾಗಿ ಚೆಕಪ್ಪಿಗೆ ಹೋಗಿ ಬಂದು ಸಂಜೆ ಅಷ್ಟೊತ್ತಿಗೆ ಮನೆಗೆ ಬಂದು ತಲುಪಬೇಕಾದ್ರೆ ಮೇನ್ ಡೋರು ಓಪನ್ ಆಗಿತ್ತು. ಮನೆಗೆ ಹೋಗಿ ನೋಡಿದಾಗ ಏನು ನನ್ನ ಮನೇನ ಅನ್ನೋ ರೀತಿಯಲ್ಲಿತ್ತು ಮನೆ. ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಅನ್ನೋದಕ್ಕಿಂತ ಇದು ಹೇಳ್ದಲ್ಲ ನನ್ನ ಮನೆ ಅಂತಾನೆ ಗೊತ್ತಾಗಲ್ಲ, ಆ ರೀತಿ ಇತ್ತು. ಎಲ್ಲಿ ನೋಡಿದ್ರು ಚೆಲ್ಲಾಪಿಲ್ಲಿ, ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಕೈ ಹಾಕ್ಲಿಕ್ಕೆ ಜಾಗ ಇಲ್ಲ, ಎಲ್ಲ ಎಳ್ದಾಡಿತ್ತು. ಹೋಗಿ ನೋಡಿದರೆ ಒಂದು ಬಾಕಿ ಇರಲಿಲ್ಲ. ಒಂಥರ ಏನು ಹೇಳೋದು, ಇದೆಲ್ಲ ಪಿಕ್ಚರಲ್ಲಿ ನೋಡಿ ನನಗೆ ಗೊತ್ತಿತ್ತು. ನನ್ನ ಲೈಫಲ್ಲಿ ಇದೇನಿದು ಅಂತ. ನನಗೆ ಹುಷಾರಿಲ್ಲದೆ ಇರೋ ಗಂಡ ಒಂದು ಕಡೆ, ವಯಸ್ಸಾದ ಅತ್ತೆ ಮಾವ, ಸಣ್ಣ ಸಣ್ಣ ಮಕ್ಕಳು, ಮನೆ ಹೀಗಾಗಿದೆ, ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಪೊನ್ನಂಪೇಟೆ ನಿವಾಸಿ ಕೋಟೆರ ಕಾವ್ಯಶ್ರೀ ಮಾತನಾಡಿ 2016 ಮೊದಲ ಬಾರಿಗೆ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಅಂದಾಜು 300 ಗ್ರಾಂ ಚಿನ್ನಾಭರಣ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿದ್ದವು. 2018 ಮತ್ತೊಮ್ಮೆ ಕಳ್ಳತನವಾಗಿದೆ. ಒಟ್ಟು 45 ಲಕ್ಷದ ವಸ್ತುಗಳಿದ್ದವು. ಈ ಕೃತ್ಯಗಳ ಹಿಂದೆ ಯಾವುದೋ ಗುಂಪಿನ ಕೈವಾಡವಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ ಅವರು ಸೂಕ್ತ ತನಿಖೆಯಾಗಿ ಕಳ್ಳತನದ ಮಾಲನ್ನ ವಶಪಡಿಸಿಕೊಂಡು ನೀಡಬೇಕೆಂದು ಮನವಿ ಮಾಡಿದರು. ನಮ್ಮನೆ 2 ಸಲ ಕಳ್ಳತನ ಆಗಿದೆ. 2016 ಒಂದು ಸಲ ಆಗಿದೆ ಮತ್ತು 2018 ಸೊ 2 ಸಲ ಕಳ್ಳತನ ಆಗಿದೆ ನಮ್ಮ ಮನೆಯಲ್ಲಿ. ಸೊ ನಮ್ಮ ಮನೆ ಪೊನ್ನಂಪೇಟೆ ಟೌನಿಂದ 1 ಕಿಲೋಮೀಟರ್ ದೂರ ಇದೆ. ಸೊ ಇವ್ರ ಮನೆ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇದೆ. ಸೊ ಇವ್ರು ಆಮೇಲೆ ಮಾತಾಡ್ತಾರೆ. ಸೊ ನಾನೇನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ ಅಂದರೆ, ನನಗೆ ಒಂದು ಅಂದಾಜು 300 ಗ್ರಾಮ್ ಅಷ್ಟು ನಷ್ಟ ಆಗಿದೆ. ಸೊ 2 ಸಲ ಮಾಡಬೇಕು ಯಾರು ಇಲ್ದಿರೋ ಟೈಮಲ್ಲಿ ಅಂತ ಹೇಳಬೇಕಾದ್ರೆ ಯಾರೋ ಅಲ್ಲಿ ಸ್ಥಳೀಯರ ಕೈವಾಡ ಇದೆ. ಮತ್ತು ಅವ್ರು ಕದ್ದಿರೋ ಇದು ರೀತಿ ನೋಡಿದರೆ ತುಂಬ ಒಂದು ದೊಡ್ಡ ಗುಂಪೇ ಇದೆ. ಸೊ ಏನು ಬೇಜಾರಾಗ್ತಿದೆ ಅಂದರೆ, ಸೊ ಒಂದು ಹೆಣ್ಣಿಗೆ ಒಂದು ಚಿಕ್ಕ ವಾಲೆ ಹೋದ್ರೂ ಅಷ್ಟು ಬೇಜಾರು. ಸೊ ನಾವು ಕಷ್ಟಪಟ್ಟು ಮಾಡಿರೋದು ಯಾರೂ ಅಗರ್ಭ ಶ್ರೀಮಂತರಲ್ಲ. ಬಟ್ ಇಷ್ಟೆಲ್ಲ ಕಳ್ಕೊಂಡ್ರೂ ಏನೂ ಪ್ರಯತ್ನ ನಡೆಯುತ್ತಿಲ್ಲ. ಯಾಕೆ ಇಲ್ಲ ದೊಡ್ಡ ಕಳ್ಳರ ಅಲ್ಲ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ತುಂಬ ಸಲ ಪ್ರಯತ್ನ ಪಟ್ಟಿದ್ದೀವಿ. ಸೊ ಕೊನೆಯದಾಗಿ ಮಾಧ್ಯಮದವರ ಸಹಾಯ ಕೋರಿ ಇಲ್ಲಿ ಬಂದಿದ್ದೀವಿ. ನಿಮ್ಮ ಪ್ರಯತ್ನದಿಂದ ಸಹಾಯದಿಂದ ನಮ್ಮ ಇದು ದೊಡ್ಡ ಸುದ್ದಿಯಾಗಿ ಕೊಡಗಿನ ಪೊಲೀಸ್ SP ಮೇಡಮ್ ಎಲ್ಲ ಸೇರಿ ನಮಗೆ ಏನೋ ಸಹಾಯ ಮಾಡ್ತಾರೆ, ನಮ್ಮ ಲಕ್ಷ್ಮಿ ವಾಪಸ್ ಬರೋ ಥರ ಆಗುತ್ತೆ ಅಂತ ನಮಗೊಂದು ಭರವಸೆಯಿಂದ ಇಲ್ಲಿ ಬಂದಿದ್ದೀವಿ. ಅಲ್ಲದೆ ಹಲವು ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ವೃತ್ತ ನಿರೀಕ್ಷಕರು, ಉಪನಿರೀಕ್ಷಕರು ಅಲ್ಲದೆ ಪ್ರಧಾನಿಯವರಿಗೂ ಪತ್ರದ ಮೂಲಕ ವಿಚಾರವನ್ನು ತಿಳಿಸಲಾಗಿದೆ. ಪ್ರಧಾನಿ ಕಚೇರಿಯಿಂದ ಪ್ರತಿಕ್ರಿಯೆ ಕೂಡ ಬಂದಿದೆ. ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಕಳೆದುಕೊಂಡವರಿಗೆ ಹಸ್ತಾಂತರ ಮಾಡಿದೆ. ಆದರೆ ನಮ್ಮ ಪ್ರಕರಣವನ್ನು ಇಂದಿಗೂ ಭೇದಿಸಿಲ್ಲ. ಈ ಬಗ್ಗೆ ತಮಗೆ ಅತೃಪ್ತಿ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಗೂ ಸಾಹಸ ಕ್ರೀಡೆಗಳಿಗೂ ಅವಿನಾಭಾವ ಸಂಬಂಧ. ಒಂದಲ್ಲ ಒಂದು ರೀತಿಯ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇಲ್ಲಿ ಆಗ್ತಾನೇ ಇರ್ತವೆ. ಆದರೆ ಪ್ರಾಕೃತಿಕ ವಿಕೋಪ ಮತ್ತು ಕೊರೋನಾ ಕಾರಣದಿಂದಾಗಿ ಜಿಲ್ಲೆಯಲ್ಲಿ ಇಂತಹ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು. ಇದೀಗ ಕೊರೋನಾ ಆರ್ಭಟ ಕಡಿಮೆ ಆಗ್ತಲೇ ಸಾಹಸ ಕ್ರೀಡೆಗಳು ಮತ್ತೆ ಗರಿಗೆದರಿವೆ.
ಕೊಡಗು ಜಿಲ್ಲೆಯ ರಸ್ತೆಗಳೇ ಒಂದು ರೀತಿಯಲ್ಲಿ ಅಡ್ವೆಂಚರಸ್ ಆಗಿದೆ. ಕಾಫಿ ತೋಟಗಳ ಮಧ್ಯೆ ಬೆಟ್ಟ ಗುಡ್ಡವನ್ನು ಹತ್ತಿ ಇಳಿದು ದುರ್ಗಮ ರಸ್ತೆಗಳಲ್ಲಿ ಸಾಗೋದೇ ಒಂದು ರೀತಿಯಲ್ಲಿ ಸಾಹಸವಾಗಿದೆ. ಈ ರೀತಿಯ ಸಾಹಸ ಇಲ್ಲಿನವರಿಗೆ ತುಂಬ ಕಾಮನ್ ಕೂಡ. ಇದೇ ಸಾಹಸವನ್ನು ಒಂದು ಸ್ಪರ್ಧೆಯನ್ನಾಗಿಸಿದರೆ ಹೇಗೆ ಅಂತ ಯೋಚಿಸಿದ್ದು ಪೊನ್ನಂಪೇಟೆಯ ಜೆಸಿ ಸಂಸ್ಥೆಯವರು. ತಮ್ಮೂರಿನ ನುರಿತ ಜೀಪ್ ಚಾಲಕರಿಗಾಗಿ ವಿಶೇಷ ರ್ಯಾಲಿಯೊಂದನ್ನು ಏರ್ಪಾಡು ಮಾಡಿದರು. ಪೊನ್ನಂಪೇಟೆ ತಾಲೂಕಿನ ಬೆಸಗೂರು ಗ್ರಾಮದಲ್ಲಿ ಈ ವಿಶಿಷ್ಟ ರ್ಯಾಲಿ ನಡೆಯಿತು. ಆದರೆ ಇದು ವೇಗದ ಸ್ಪರ್ಧೆಯಾಗಿರಲಿಲ್ಲ, ಬದಲಿಗೆ ಬುದ್ಧಿವಂತಿಕೆಯ ಸ್ಪರ್ಧೆಯಾಗಿತ್ತು. ಇಲ್ಲಿ ಸ್ಪರ್ಧಿಗಳಿಗೆ ನಿಧಿ ಶೋಧದ ಟಾಸ್ಕ್ ಅನ್ನು ನೀಡಲಾಗಿತ್ತು. ಒಟ್ಟು 17 ಕಿಲೋಮೀಟರ್ ದೂರದ ರ್ಯಾಲಿಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ನೀಡಲಾಗಿತ್ತು. ಆಯೋಜಕರು ಮೊದಲೇ ಐಡೆಂಟಿಫೈ ಮಾಡಿದ್ದ ಸ್ಥಳಗಳನ್ನು ಗುರುತಿಸಿ ಸ್ಪರ್ಧಿಗಳು ಸೆಲ್ಫಿ ತೆಗೆದುಕೊಳ್ಳಬೇಕಾಗಿತ್ತು. ಆಯೋಜಕರು ನೀಡಿದ ಈ ಟಾಸ್ಕ್ ಅನ್ನು ಯಾರು ಕರಾರುವಕ್ಕಾಗಿ ಬೇಗನೆ ಪೂರ್ಣಗೊಳಿಸಿದ್ರೋ ಅವರಿಗೆ ಬಹುಮಾನ ನೀಡಲಾಯಿತು. ಸ್ಪರ್ಧೆಯಲ್ಲಿ 30ಕ್ಕೂ ಅಧಿಕ ಜೀಪ್ಗಳು ಪಾಲ್ಗೊಂಡಿದ್ದವು. ವಿಶೇಷ ಅಂದರೆ ಮಹಿಳಾ ಸ್ಪರ್ಧಿಗಳು ಕೂಡ ಬಹಳ ಉತ್ಸಾಹದಿಂದ ಜೀಪನ್ನು ಓಡಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ರೋಚಕ ಅನುಭವ ಗಳಿಸಿದರು. ಕೊಡಗಿನ ಈ ಮಹಿಳೆಯರು ಸೌಟು ಹಿಡಿದು ಮನೆಗೆಲಸ ಮಾಡುವುದು ಮಾತ್ರವಲ್ಲ, ಗಂಡಸರಿಗೆ ಸರಿಸಮಾನವಾಗಿ ಜೀಪ್ ಹತ್ತಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿಸುವುದಕ್ಕೂ ಸೈ. ಹಾಗಾಗಿ ಈ ಮಹಿಳೆಯರು ಬಹಳ ಉತ್ಸಾಹದಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಿಕಾಸ್ ನಾನು ಯಾವತ್ತೂ ಈ ಥರ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ. ಬಟ್ ನನ್ನ ಹಸ್ಬೆಂಡು ತುಂಬ ಫೋರ್ಸ್ ಮಾಡಿದ್ರು ಈ ಥರ ಪಾರ್ಟಿಸಿಪೇಟ್ ಮಾಡಿ, ಈ ಥರ ಒಂದು ಚಾನ್ಸ್. ಬಿಕಾಸ್ ನಮ್ಮ ಊರಲ್ಲೇ ಬಂದಿರೋದ್ರಿಂದ ಬೇರೆ ಕಡೆ ಹೋಗಿ ಮಾಡೋಕ್ಕಿಂತ ನಮ್ಮ ಊರಲ್ಲೇ ಮಾಡೋದ್ರಿಂದ ಒಂದು ಹಿಂಗೆ ಪಾರ್ಟಿಸಿಪೇಷನ್ ಮಾಡ್ದಂಗೂ ಆಗುತ್ತೆ, ಪ್ರೈಸ್ ಸಿಗೋದು ಬಿಡೋದು ಆಮೇಲೆ. ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಕ್ಕೆ ನನಗೆ ಖುಷಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಮಾಮೂಲಿ ನಾನು ಈಗ ತೋಟಕ್ಕೆ ಹೋಗೋದು ಮತ್ತು ಕಾಫಿ ಎಸ್ಟೇಟ್ಗೆಲ್ಲ ಹೋಗಿ ನನಗೆ ಅಭ್ಯಾಸ ಇದೆ ಮಾಮೂಲಿ ಜೀಪಲ್ಲಿ. ಬಟ್ ಈ ಥರ ಒಂದು ಪಾರ್ಟಿಸಿಪೇಷನ್ ಆಗಿ ನಾನು ಇದೇ ಫಸ್ಟ್ ಮಾಡಿರೋದು. ಅದ್ರ ಜೊತೆಗೆ ಅದರಲ್ಲಿ ಪಜಲ್ ಇತ್ತು, ಸೆಲ್ಫಿ ಎಲ್ಲ ತಗೊಳ್ಳೋದು. ಸೊ ಅದನ್ನೆಲ್ಲ ಮಾಡಿ ನನಗೆ ತುಂಬ ಖುಷಿ ಆಯಿತು. ಜಿಟಿಬಿಟಿ ಮಳೆಯ ಮಧ್ಯೆಯೂ ಬೆಸಗೂರಿನಲ್ಲಿ ರ್ಯಾಲಿ ವೀಕ್ಷಣೆಗೆ ರಸ್ತೆ ಬದಿಗಳಲ್ಲಿ ಜನರು ಸೇರಿದ್ರು. ಉತ್ತಮ ಪ್ರಕ್ರಿಯೆ. ಇದೊಂದು 30 ಗಾಡಿಗಳು ಬಂದಿತ್ತು. ಇದರಲ್ಲಿ ಇನ್ನೊಂದು ವಿಶೇಷಣ ಅಂದರೆ ಇದರಲ್ಲಿ ಲೇಡೀಸ್ ಸಮೇತ ಪಾರ್ಟಿಸಿಪೇಟ್ ಮಾಡಿದರು. ಹಾಗಾಗಿ ನಮಗೊಂದು ಖುಷಿ, ಯಾಕಂದರೆ ಆಯೋಜಕರಿಗೆ ಹೆಚ್ಚು ಇದು ಬಂದಾಗ ನಮಗೊಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾವು ಆಯೋಜಕರಿಗೆ ಒಂದು ಖುಷಿ ಕೊಟ್ಟಿದೆ ಇದು ಮಾಡಿದ್ದಕ್ಕೆ. ಇದರಲ್ಲಿ ಜೀಪು ಇತ್ತು, MM540 ಇತ್ತು, ಮತ್ತು ಜಿಪ್ಸಿ ಇತ್ತು, ಮತ್ತು ಪಿಕಪ್ ಇತ್ತು ಗಾಡಿಯಲ್ಲಿ. ಅಲ್ಲ, ಕೋವಿಡ್ ಬಂದಮೇಲೆ ಸುಮಾರು ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಮೊದಲು ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಆಟೋ ಕ್ರಾಸ್ ಅಂತ ಬೇಗೂರು ಕೊಲ್ಲಿಲಿ ಮಾಡ್ತಾಯಿದ್ವಿ. ಇದು ಭಾಳ ಹೆಸರು ಕೊಟ್ಟಿತ್ತು, ನಮ್ಮ JCI ಪೊನ್ನಂಪೇಟೆ ಗೋಲ್ಡನ್ಗೆ ತುಂಬ ಹೆಸರು ಕೊಟ್ಟಿತ್ತು. ಬಟ್ ಈ ಕೋವಿಡ್ ಕಾರಣದಿಂದ ಈ 2 ವರ್ಷ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ವಿಭಿನ್ನ ರೀತಿಯಲ್ಲಿ ಮಾಡೋಣ ಅಂತ ಇದನ್ನು ಟ್ರೆಜರ್ ಹಂಟ್ ಟೈಪ್ ಜೀಪ್ ರ್ಯಾಲಿನ ಈ ವರ್ಷ ನಾವು ಹೊಸದಾಗಿ ಟ್ರೈ ಮಾಡಿದ್ವಿ. ಜೀಪುಗಳು ಶರವೇಗದಲ್ಲಿ ಮುನ್ನುಗ್ಗಿ ಬರ್ತಾ ಇರುವಾಗ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದರು. ಅಂತೂ ಭರ್ತಿ 3 ವರ್ಷಗಳ ಬಳಿಕ ಕೊಡಗಿನ ಕಣಿವೆಗಳಲ್ಲಿ ಜೀಪುಗಳ ಶಬ್ದ ಮಾರ್ದನಿಸಿತು. ರೋಚಕ ರ್ಯಾಲಿ ವೀಕ್ಷಿಸಿ ಜನರು ಕೂಡ ಮಜಾ ಮಾಡಿದರು. ಹಟ್ಟಿಹೊಳೆ ಸಮೀಪ 2018ರಲ್ಲಿ ನಡೆದ ಪ್ರಕೃತಿ ವಿಕೋಪದಲ್ಲಿ ಉಂಟಾದ ಬರೆ ಕುಸಿತ ಸ್ಥಳ ಈಗ ವಾಹನ ಅಪಘಾತ ಉಂಟಾಗುವ ಭೀತಿ ನಿರ್ಮಾಣವಾಗಿದೆ. ಈ ಸ್ಥಳದಲ್ಲಿ ಚರಂಡಿ ಕೆಲಸ ನಡೀತಾ ಇದ್ದು, ರಸ್ತೆಯ ಬದಿಯಲ್ಲಿ ಜೆಲ್ಲಿ ಮತ್ತು ಮಣ್ಣನ್ನು ಸುರಿಯಲಾಗಿದ್ದು, ವಾಹನ ಸವಾರರು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕಾಗಿದೆ. ಇಲ್ಲಿ ದೊಡ್ಡ ತಿರುವು ಇರೋದರಿಂದ ರಸ್ತೆ ಬದಿಗಳಲ್ಲಿ ಕಾಡು ಬೆಳೆದಿದ್ದು ಎದುರು ಬರುವಂತಹ ವಾಹನಗಳು ಕಾಣಿಸೋದಿಲ್ಲ. ರಸ್ತೆ ಕಾಮಗಾರಿ ಕೂಡ ನಡೀತಾ ಇರೋದರಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಕಾಡನ್ನ ಕಡಿಯದಿದ್ದರೆ ಸಮಸ್ಯೆ ಆಗಬಹುದು. ಇದು ಮಾದಾಪುರ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರೋದ್ರಿಂದ ಪಂಚಾಯಿತಿ ಆಡಳಿತ ಮಂಡಳಿ ಈ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸಬಹುದಾಗಿದೆ. ದಲಿತ ಯುವಕರ ಮೇಲೆ ಹಲ್ಲೆ ಪ್ರಕರಣದ ಆರೋಪಿಗಳನ್ನು ಪೊಲೀಸರು ಬಂಧಿಸುವಂತೆ ಹಾಗೂ ಆರೋಪಿಗಳ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಹಿಂದೂಪರ ಸಂಘಟನೆ ಮತ್ತು ದಲಿತ ಪ್ರಮುಖರಿಂದ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಬೈಕ್ನಲ್ಲಿ ಬರ್ತಾ ಇದ್ದ ಇಬ್ಬರು ದಲಿತ ಯುವಕರನ್ನ ಅಡ್ಡಗಟ್ಟಿ ಕಾರಿನಲ್ಲಿ ಬರ್ತಾ ಇದ್ದ ಆರೋಪಿಗಳು ಯುವಕರಿಗೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧಿಸಿದ್ದು, ಹಲ್ಲೆ ಪ್ರಕರಣದ ಇತರ ಎಲ್ಲ ಆರೋಪಿಗಳನ್ನು ಬಂಧಿಸುವಂತೆ ಹಾಗೂ ಪೊಲೀಸರು ಯುವಕರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಮಂಗಳವಾರ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮತ್ತು ದಲಿತ ಪ್ರಮುಖರು ಶನಿವಾರ ಸಂತೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ನಾವು ಬೇಗನೆ ಬಂದಿರ್ತೀವಿ ಹೇಳ್ತಾ ಸರ್ ಬನ್ಸಕ್ಕಿಂತ ಮುಂಚೆ ನೀವು ಫಸ್ಟ್ ಅಟ್ರಾಸಿಟಿ ಆಕ್ಟ್ ಶನಿವಾರ ಸಂತೆ ಪೊಲೀಸ್ ಠಾಣೆ ಎದುರು ಯುವಕರ ಮೇಲೆ ಹಲ್ಲೆ ನಡೆಸಿದ ಒಬ್ಬ ಆರೋಪಿಯನ್ನ ಮಾತ್ರ ಪೊಲೀಸರು ಬಂಧಿಸಿದ್ದು, ಹಲ್ಲೆ ನಡೆಸಿದ 3 ಜನ ಆರೋಪಿಗಳನ್ನು ಮತ್ತು ಇತರೆ ಆರೋಪಿಗಳನ್ನು ಪೊಲೀಸರು ಬಂಧಿಸುವಂತೆ ಹಾಗೂ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿ ಬೆಂಗಳೂರಿನ ವಿದ್ಯಾರ್ಥಿ ಕಿರಣ್ ನಡೆಸ್ತಾ ಇರುವ ಅಭಿಯಾನಕ್ಕೆ ಕೊಡಗು ಯುವಸೇನೆ ಬೆಂಬಲ ವ್ಯಕ್ತಪಡಿಸಿದ್ದು, ಕರ್ನಾಟಕ ರಾಜ್ಯದ 23 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕೊಡಗು ಜಿಲ್ಲೆಗೆ ಆಗಮಿಸಿದ ಕಿರಣ್ ಅವರನ್ನ ಮಡಿಕೇರಿಯಲ್ಲಿ ಭೇಟಿಯಾದ ಯುವಸೇನೆ ಪ್ರಮುಖರು ಅಭಿಯಾನದ ಕುರಿತು ಚರ್ಚೆ ನಡೆಸಿದರು. ಕೊಡಗು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಕಿರಣ್, ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಅಭಿಯಾನವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಯುವಸೇನೆಯ ಪ್ರಮುಖರಾದ ಕುಲದೀಪ್ ಪೂಣಚ್ಚ, ಸಚಿನ್ ಮಂದಣ್ಣ, ಜಯಣ್ಣ, ಸೋನಲ್ ಪೂಜಾರಿ, ಲತಾ ಬೋಪಯ್ಯ, ಶಿಲ್ಪಾ ಕಿರಣ್, ವೇಣು ಪೊನ್ನೆಟ್ಟಿ, ಚಾರಿಮಂಡ ಮನು ದೇವಯ್ಯ, ಹಿದಾಯತುಲ್ಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಕುಶಾಲನಗರದಲ್ಲಿ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಕ್ಲಬ್ ಸ್ಥಾಪನೆ ಮೂಲಕ ನೊಂದ ಕುಟುಂಬಕ್ಕೆ ಜೀವನ ಅವಶ್ಯಕ ಸವಲತ್ತು ಒದಗಿಸಿ ವಿಕಲಚೇತನರ ಬಾಳಿಗೆ ಬೆಳಕು ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಪರಿಷತ್ ಅಧ್ಯಕ್ಷ ಡಿಕೆ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 11ರಂದು ಕುಶಾಲನಗರದ ಬಸವೇಶ್ವರ ಬಡಾವಣೆಯಲ್ಲಿ ಕ್ಲಬ್ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೊಡಗು ಜಿಲ್ಲೆಯ 280 ಮಂದಿ ವಿಕಲಚೇತನರು ಸೇರಿದಂತೆ ನೆರೆಯ ಹಾಸನ ಮತ್ತು ಮೈಸೂರು ಜಿಲ್ಲೆಗಳು ಒಳಗೊಂಡಂತೆ ಪ್ರತಿ ತಿಂಗಳು ವಿಕಲಚೇತನ ಕುಟುಂಬಕ್ಕೆ ಜೀವನ ಅವಶ್ಯಕ ಸವಲತ್ತು ಒದಗಿಸಲಾಗುತ್ತೆ. ತಿಂಗಳಿಗೆ 2 ರಿಂದ 4 ಸಾವಿರ ಧನ ಸಹಾಯ, ಬಡ್ಡಿ ರಹಿತ ಸಾಲ ಸೌಲಭ್ಯ ನೀಡುವ ಮೂಲಕ ಅಂಗವಿಕಲರ ಬಾಳಿಗೆ ಬೆಳಕು ನೀಡಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ನ್ಯಾಯಾಂಗ ಅಧಿಕಾರಿ ವರ್ಗ, ಉದ್ಯೋಗಿಗಳು, ಪೊಲೀಸರು, ಉದ್ಯಮಿಗಳು, ವರ್ತಕರು, ವ್ಯಾಪಾರಸ್ಥರು, ಮಾಧ್ಯಮ ಮಿತ್ರರು ಸೇರಿದಂತೆ ದಾನಿಗಳು ತಮ್ಮ ಒಂದು ದಿನದ ಆದಾಯ, ಸಂಬಳ ಸೇರಿದಂತೆ ತಮ್ಮ ಕೈಲಾದ ನೆರವು ನೀಡಿ ವಿಕಲಚೇತನರ ಬಾಳಿಗೆ ಬೆಳಕು ನೀಡಿ ಪುಣ್ಯ ಪಡೆದುಕೊಳ್ಳಲು ಡಿಕೆ ಸುರೇಶ್ ಮನವಿ ಮಾಡಿದರು. ಇಲಾಖೆ ಎಲ್ಲಾ ಜನರಿಗೆ ಬಹಳ ಹತ್ತಿರ ಇರತಕ್ಕಂಥ ಇಲಾಖೆ, ಮತ್ತೆ ಎಲ್ಲರೂ ಜನರಿಗೆ ಗೊತ್ತಿರ್ತಕ್ಕಂಥದ್ದು. ಈ ಬೇರೆ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇರ್ಬೋದು, ಎಸ್ ಇರ್ಬೋದು, ಫಾರೆಸ್ಟರ್ ಇರ್ಬೋದು, ಮತ್ತೆ ನ್ಯಾಯಾಧೀಶರು ಅವರೆಲ್ಲರಿಗೂ ಪರಿಚಯ ಇರೋದಿಲ್ಲ. ಸೊ ಈ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಇವತ್ತು ಸುಮಾರು ಇಡೀ ಅರ್ಧ ಅಂಗವಿಕಲ ಸಾಕಷ್ಟು ಶಕ್ತಿ ಅವರಲ್ಲಿದೆ. ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು. ಎಲ್ಲ ಇಲಾಖೆ ಅಧಿಕಾರಿಗಳು ಕೈ ಜೋಡಿಸಬೇಕು. ವಕೀಲರು ಇರ್ಬೋದು, ವಕೀಲರ ಸಂಘ ಇರ್ಬೋದು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಮಾನವ ವರ್ಗ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಕೊಡಗು ಜಿಲ್ಲೆ ಇರತಕ್ಕಂಥ ಈ ಅಂಗವಿಕಲರ ಸಂಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಸನದಲ್ಲಿ ಒಂದು ಕ್ಲಬ್ ಇದೆ, ಮತ್ತೆ ಹನುಮಂತಪುರ ಅಲ್ಲೇ ಒಂದು ಕ್ಲಬ್ ಇದೆ, ಶ್ರೀನಿವಾಸದಲ್ಲಿ ಒಂದು ಕ್ಲಬ್ ಇದೆ ಈ ಕೊಡಗಲ್ಲಿ. ಇದು 2ನೇ ಕ್ಲಬ್ ನಾವು ಮಾಡ್ತಾ ಇದ್ದೀವಿ ಕೊಡಗಲ್ಲಿ. ಸೊ ಇದೊಂದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಜನಿಸ್ತನೋ ಅವನಿಗೆ ಅರಿವಿಲ್ಲದೆ ಪಾಪ ಮಾಡಿರ್ತಾನೆ. ಗೊತ್ತಿ ಚಿಕ್ಕ ಮಕ್ಕಳೆಲ್ಲ ದೊಡ್ಡವರು ಏನೊಂದು ಪಾಪ ಮಾಡಿರ್ತಾನೆ. ಪಾಪ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಇಲ್ಲಿವರೆಗೂ ಸೃಷ್ಟಿಯಾಗಿಲ್ಲ. ಈ ರೀತಿ ದೇವರ ಸೃಷ್ಟಿ ಏನಾಗುತ್ತೆ ಅಂದ್ರೆ, ಈ ತರ ಪಾಪ ಮಾಡುವಂತ ವ್ಯಕ್ತಿ ಅದರಿಂದ ಋಣಮುಕ್ತನಾಗೆ ಸಾಧ್ಯನೇ ಇಲ್ಲ ಆ ಪಾಪದಿಂದ. ಹಾಗಾಗಿ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ಕುಷ್ಠರೋಗಿಗಳು ಮತ್ತು ದೀರ್ಘಟಿಕ ವೃದ್ಧರು ಮತ್ತು ಅಂಗವಿಕಲರ ಸೇವೆ ಮಾಡೋದ್ರಿಂದ ಅವರ ಪಾಪನ ಕಳ್ಕೋಬಹುದು ಅಂತಕ್ಕಂಥ ಒಂದು ನುಡಿಯತ್ತೆ ಈ ಒಂದು ನಾನು ನುಡಿಯಂತೆ ಎಲ್ಲಾ ಮನುಷ್ಯರು ಚೆನ್ನಾಗಿ ನಮ್ಮ ಒಂದು ಸಂಸ್ಕೃತಿ ಕೈ ಜೋಡಿಸಬೇಕು, ಸಹಕಾರ ಕೊಡಬೇಕು. ಇವತ್ತು ಎಲ್ಲ ಸಕಲಾಂಗಗಳು ಚೆನ್ನಾಗಿರುತ್ತೆ. ಅದಕ್ಕೆ ಯಾರೇ ಇರ್ಬೋದು, ಪೊಲೀಸ್ ಇಲಾಖೆಯಲ್ಲೂ ಅಂಗವಿಕಲರಿದ್ದಾರೆ, ರೆವಿನ್ಯೂ ಇಲಾಖೆಯಲ್ಲಿ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ, ನ್ಯಾಯಾಲಯದಲ್ಲಿರ್ತಕ್ಕಂಥವ್ರು ಅಂಗವಿಕಲ. ವಿಕಲಚೇತನರು ಇಲ್ಲದೇ ಇರೋ ವರ್ಗ ಇಲ್ಲ, ಇಲ್ಲದೇ ಇರೋ ಜಾತಿ ಇಲ್ಲ. ಎಲ್ಲಾ ವರ್ಗದಲ್ಲೂ ಎಲ್ಲಾ ಜಾತಿಯಲ್ಲೂ ವಿಕಲಚೇತನರು ಇದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ಸಂಕೋಚ ಇದೆ. ನಾವು ಕೈಗೊಂಡಿರ್ತಕ್ಕಂಥ
ಈ ಕಾರ್ಯಗಳಿಗೆ ಅಂಗವಿಕಲರ ಪರಿಷತ್ತು ಸಂಪೂರ್ಣ ಸಹಕಾರ ನೀಡ್ತಾ ಇದೆ. ರಾಜ್ಯ ಅಂಗವಿಕಲರ ಪರಿಷತ್ ಸಹಕಾರ ಸಂಪೂರ್ಣ ಈ ಒಂದು ಕ್ಲಬ್ಗಿದೆ. ಮತ್ತು ಈ ಕ್ಲಬ್ಬು ಇಲ್ಲಿ ನಾವು ಒಂದು ಈ ಅಂಗವಿಕಲರ ರಕ್ಷಣೆಗಾಗಿ ನಮ್ಮ ಶನಿವಾರ ಸಂತೆಯಲ್ಲಿ ಒಂದು ಬಲ್ಬ್ ಫ್ಯಾಕ್ಟ್ರಿ ಓಪನ್ ಮಾಡಿ, ನಂದಿ ಬಲ್ಬ್ಸ್ ಅಂತ, LED ಬಲ್ಬ್ಸ್ ಅದು. ಆ ಬಲ್ಬ್ಸಲ್ಲಿ ಅದು ಜನರಿಂದ ಭಾಳ ಜನ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಬಾಳಿಕೆ ಬರೋಂಥ ಬಲ್ಬ್ ಅದು. 1 ವರ್ಷ ಗ್ಯಾರಂಟಿ ಇದೆ. ಮತ್ತು ಗ್ರಾಹಕರಿಗೆ ಭಾಳ ಕಡಿಮೆ ದರದಲ್ಲಿ ಕೊಡ್ತೀವಿ. ಈಗ ಮಾರ್ಕೆಟಲ್ಲಿ ಚಾರ್ಜಬಲ್ ಲೀಟ್ ತಗೊಂಡ್ರೆ ನೀವು 10 ವಾಟು 11 ವಾಟು 500 ರೂಪಾಯಿ ಕೊಡಬೇಕು. ಬಟ್ ನಮ್ಮಲ್ಲಿ 300 ರೂಪಾಯಿ ಕೊಡ್ತೀವಿ, 250 ರೂಪಾಯಿ ಕೊಡ್ತೀವಿ ಅದನ್ನ. ಮತ್ತು 150 ರೂಪಾಯಿ ಬಂದು ನಮ್ಮಲ್ಲಿ 90 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಈ ಥರ ಈ ಮಾರ್ಕೆಟಿಗೂ ಚೆನ್ನಾಗಿ ಆಗ್ತಾ ಇದೆ. ಇವಾಗ ಇದರಲ್ಲಿ ಬರ್ತಕ್ಕಂಥ 50% ಲಾಭವನ್ನು ಈ ಸಂಸ್ಥೆ ಕೊಡ್ತಾ ಇದೆ, ಈ ಕ್ಲಬ್ಗೆ ಅವರು ಕೊಡ್ತಾ ಇದ್ದಾರೆ. ಆಮೇಲೆ 11/11/2021 ಈ ಒಂದು ಅಂಗವಿಕಲರ ಅಭಿವೃದ್ಧಿಗಾಗಿ ನಾವು ಒಂದು ಕ್ಲಬ್ನ ಈಗಾಗಲೇ ಶನಿವಾರ ಸಂತೆ ಗ್ರಾಮದಲ್ಲಿ ನಂದಿ ಬ್ರ್ಯಾಂಡ್ ಹೆಸರಲ್ಲಿ LED ಬಲ್ಬ್ ತಯಾರಿಕಾ ಘಟಕ ಆರಂಭಿಸಿ ಮಾರಾಟ ಮಾಡಿ ಬಂದ 50% ಲಾಭವನ್ನು ವಿಕಲಚೇತನರ ಕ್ಷೇಮಾಭಿವೃದ್ಧಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಎಂದರು. ಸಂಘಟನೆ ಮೂಲಕ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಕ್ಲಬ್ ವಿಕಲಚೇತನರಿಗೆ ಉತ್ತೇಜನ ನೀಡಲಿದೆ. ಜೀವನದ ಸಂಧ್ಯಾಕಾಲ ಕಳೆಯಲು ಆಶ್ರಮ ಸ್ಥಾಪಿಸುವ ಉದ್ದೇಶವನ್ನು ಕ್ಲಬ್ ಹೊಂದಿದೆ ಎಂದರು. ಗೋಷ್ಠಿಯಲ್ಲಿ ಕ್ಲಬ್ ಕಾರ್ಯದರ್ಶಿ ಲತೇಶ್ ಕುಮಾರ್, ನಿರ್ದೇಶಕ ಸಚಿನ್, ಸದಸ್ಯರಾದ ರವಿಚಂದ್ರನ್, ಬೆಳ್ಳಿಗೌಡ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಂತ ಅನ್ನಮ್ಮ ಶಾಲೆಯಲ್ಲಿ ಶಿಕ್ಷಣ ಮಾಡ್ತಾ ಇರುವ ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿದ ಸಮಾಜ ಸೇವಕ ಹಾಗೂ ಉದ್ಯಮಿ ಕದ್ದಣಿಯಂಡ ಹರೀಶ್ ಬೋಪಣ್ಣ, ಕೊರೋನಾ ಸಮಯದಲ್ಲಿ ಮಕ್ಕಳು ಶಾಲೆಗೆ ಬರಲಾಗಲಿಲ್ಲ, ಪೋಷಕರು ಕೂಡ ಕೆಲಸ ಕಾರ್ಯ ಇಲ್ಲದೆ ಪರದಾಡುವಂತಾಗಿತ್ತು. ಇದನ್ನು ಮನಗಂಡು ಈ ಬಾರಿ ಎಲ್ಲ ಶಾಲೆಯ ಮಕ್ಕಳಿಗೆ ನೋಟು ಪುಸ್ತಕ ನೀಡಲು ನಿರ್ಧಾರ ತೆಗೆದುಕೊಂಡಿದ್ದೇನೆ. ತಾನು ಕೂಡ ಬಡತನದ ಕುಟುಂಬದಿಂದ ಬೆಳೆದು ಬಂದಿದ್ದು, ನಾಪೋಕ್ಲು ಶಾಲೆಯಲ್ಲಿ ಈ ರೀತಿ ಸಹಾಯ ಮಾಡಲು ಅವಕಾಶ ಸಿಕ್ಕಿತ್ತು. ಅದರಂತೆ ಮಕ್ಕಳು ಕೂಡ ಶಾಲೆಯಲ್ಲಿ ಓದಿ ಉತ್ತಮ ರೀತಿಯಲ್ಲಿ ಬೆಳೆಯಬೇಕೆಂದು ಹರೀಶ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಓಕೆ, turn this side. Okay. This side, turn this side. Hello. Okay. ಅಮರಾವತಿ ಕಾಯಿಲೆ ಅಂತ 2 ವರ್ಷದಿಂದ ಈಗ ನಮಗೆಲ್ಲ ಗೊತ್ತಿರೋದು. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಹರೀಶಣ್ಣವರು ಎಲ್ಲರಿಗೂ ಒಂದು ಅವರ ಎಲ್ಲ ಸುಮಾರು 2,100 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಬುಕ್ ವಿತರಣಾ ಕಾರ್ಯಕ್ರಮ ಮಾಡಿದ್ದಾರೆ. ಅದು ನಾವು ಒಂದು ಮೆಚ್ಚಬೇಕಂತ ವಿಚಾರ. ಯಾಕಂದರೆ ಎಲ್ಲರಿಗೂ ಒಂದು ದಾನ ಮಾಡುವಂಥ ಒಂದು ವ್ಯವಸ್ಥೆ ಎಲ್ಲರಿಗೂ ಬರೋದಿಲ್ಲ. ಎಷ್ಟೊಂದರಲ್ಲಿ ದುಡ್ಡಿರ್ಬೋದು, ನೋಡಿದ್ದೇವೆ. ಆದರೆ ದಾನ ಮಾಡ್ತಿದ್ದೊಳಗೆ ಮುಂದೆ ಬರುವಂಥ ವ್ಯಕ್ತಿಗಳು ತುಂಬ ವಿರಳ. ಇವತ್ತು ಈ ಹರೀಶ್ ಬೋಪಣ್ಣ ಯಾರು ಅಂತ ವಿಚಾರ ನನಗೆ ಗೊತ್ತಿರಬೇಕಾಗಿದೆ. ವಿದ್ಯಾರ್ಥಿಗಳು ಮನೆಗೆ ಗೊತ್ತಿಷ್ಟು ಕೇಳ್ತಾರೆ ಹರೀಶ್ ಬೋಪಣ್ಣ ಯಾರು. ಈ ಹರೀಶ್ ಬೋಪಣ್ಣ ಅವರು ಮೂಲತವಾಗಿ ನಮ್ಮ ನಾಪೋಕ್ಲಲ್ಲಿ ವಾಸಿಸುವಂಥ ವ್ಯಕ್ತಿ. ಇವಾಗ ಹಾಲಿ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಇವರ ಮನೆ ಇನ್ನೊಂದು ಮನೆ ಕೂಡ ಪೊನ್ನಪೇಟೆಯಲ್ಲೇ ಇದ್ದಾರೆ. ಯಾಕಂದರೆ ಈ ಶಾಲೆಗೆ ಸುಮಾರು ಕಳೆದ ಬಾರಿ ನಮ್ಮ ಸೀತಾರಾಮ್ ಸರ್ ಇರುವಂಥ ಸಂದರ್ಭದಲ್ಲಿ, ಉಸ್ತುವಾರಿ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಅನುದಾನವನ್ನು ಈ ಶಾಲೆಗೆ ನೀಡಿದ್ದಾರೆ. ಪಡೆದಂಥ ವಿಚಾರ ನಮಗೆ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಸುಮಾರು 2 ರಿಂದ 2.5 ವರ್ಷ ಅವರು ಸಂಪೂರ್ಣವಾಗಿ ನಮ್ಮ ಸೀತಾರಾಮ ಸರ್ ಅವರ ಜೊತೆಗೆ ಒಂದು ಆಪ್ತರಾಗಿ ಕೆಲಸ ಮಾಡಿರುವಂಥ ವ್ಯಕ್ತಿ. ಒಡಿನಲ್ಲಿ ಎಲ್ಲ ವಿಚಾರಗಳನ್ನು ಬಲ್ಲಂಥ ಒಂದು ವ್ಯಕ್ತಿ. ಇವರು ಇವತ್ತು ಬರೀ ಸಂತಾನ ಶಾಲೆಗೆ ಮಾತ್ರವಲ್ಲ, ವಿರಾಜಪೇಟೆಯ ಇಡೀ ವಿಧಾನಸಭೆಯ ಕ್ಷೇತ್ರಕ್ಕೆ ಎಲ್ಲ ಮಕ್ಕಳಿಗೆ ಒಂದು ಉಚಿತವಾಗಿ ಒಂದು ಬುಕ್ ನೀಡಿದಂಥ ಒಂದು ವಿಚಾರ ನಮಗೆ ಕೇಳಿದ್ರು. ಮೊನ್ನೆ ನೀವು ಫೋನ್ ಮುಖಾಂತರ ಹೇಳಿದ್ರು, ನಾನು ಈ ಥರ ಒಂದು ಬುಕ್ ಕೊಡ್ತೇನೆ ಅಂತ. ಒಳ್ಳೆ ಕೆಲಸ ಮಾಡಿದ್ರ ಕೊಡಿದ್ದು ಒಂದು. ಯಾಕಂದರೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ನನ್ನ ಪೋಷಕರೆಲ್ಲ, ವಿದ್ಯಾರ್ಥಿಗಳ ಎಲ್ಲ ಪೋಷಕರು ಒಂದು ಸಂಕಷ್ಟದ ಪರಿಸ್ಥಿತಿ ಇದೆ. ಇಂಥ ಒಂದು ವಿಚಾರ ಅರಿತುಕೊಂಡು ಶಾಲೆಗೆ ಮಕ್ಕಳು ಬರೋದೇ ಈ ಕೊರೋನಾ ಸಂದರ್ಭದಲ್ಲಿ ತುಂಬ ಕಷ್ಟದ ಒಂದು ವಿಚಾರ. ಯಾಕಂದರೆ ಇವಾಗ 1 ವರ್ಷದಿಂದ ಮುಚ್ಚಿದಂಥ ಒಂದು ಶಾಲೆ ಇವಾಗ ತಾನೇ ಒಂದು ಪುನರಾರಂಭಗೊಂಡಿದೆ.
ಇವತ್ತು ನಾನು ಬೆಳಿಗ್ಗೆ ಒಂದು ಅಂಗನವಾಡಿ ಹೋಗಿದೆ, ಹೋಗೋಂಥ ಸಂದರ್ಭದಲ್ಲಿ ಇವತ್ತೇ ಆಗಿ ಒಂದು ಅಂಗನವಾಡಿ ಓಪನ್ ಆಗಿದೆ. ಯಾಕಂದ್ರೆ ಸುಮಾರು ಇವಾಗ ಶಾಲೆ ಓಪನ್ ಆಗಿ ಸುಮಾರು 2 ತಿಂಗಳಾಗಿರ್ಬೋದು, ಅಂಗನವಾಡಿ ಇವತ್ತು ಓಪನ್ ಆಗಿದೆ. ಎಲ್ಲ ಮಕ್ಕಳಲ್ಲಿ ಒಂದು ಲವಲಿಗೆ ಎದ್ದು ಕಾಣ್ತಾ ಇತ್ತು. ಯಾಕಂದರೆ ನನಗೆ ತುಂಬ ಸಂತೋಷ. ನಾನು ಹೋಗ್ಬೇಕಾದ್ರೆ ಪಾಪ ಅವರಿಗೆ ಚಾಕ್ಲೇಟ್ ಎತ್ಕೊಂಡು ಹೋಗಿದೆ ಬೆಳಿಗ್ಗೆ. ಅಲ್ಲಿ ಒಂದು ಸಂಪೂರ್ಣವಾದ ವಾತಾವರಣ ಮಕ್ಕಳಲ್ಲಿ ಏನಂತಂದರೆ ಮನೆಯಲ್ಲೇ ಪಾಪ, ಯಾಕಂದರೆ ನಾನು ನಮ್ಮದು ವಾರ್ಡ್ ಮತ್ತು ಹಸನಗರ ಅಂತ ಹೇಳೋದು ವಿಚಾರ, ಅಲ್ಲಿ ಎಲ್ಲರೂ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಅವರೇನು ಅಂತಂದರೆ ಇವತ್ತು ತಂದೆ ತಾಯಿ ಇದ್ದರೂ ಮಕ್ಕಳು ಸಣ್ಣ ಮಕ್ಕಳನ್ನು ಮನೇಲಿ ಇಟ್ಕೊಳ್ಳಿಕ್ಕಾಗಲ್ಲ. ಯಾರೋ ತಾಯಿ ಒಬ್ಬರು ಮನೆಯಲ್ಲಿ ಇರ್ಬೇಕು, ತಂದೆ ಇದ್ರು ಅಂತ ಒಂದು ಆರ್ಥಿಕ ಮತ್ತು ಸಂಕಷ್ಟದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಅವರಿಗೆ ಒಂದು ಸ್ಕೂಲ್ ತೊಡಕು ಓಪನ್ ಆಗಿದೆ. ಇವತ್ತು ಏನೇ ಇರಲಿ, ಆದರೆ ಇವತ್ತೇನಂತಂದರೆ ಹರೀಶ್ ಬೋಪಣ್ಣವರಿಗೆ ಏನೊಂದು ನೀವು ದಾನದಲ್ಲಿ ನೋಡೋದ್ರಿಂದ ನಿಮಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಮುಂದಿನ ದಿವಸದಲ್ಲಿ ನಿಮ್ಮ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ನಿಮ್ಮ ಎಲ್ಲ ಸ್ಥಾನಮಾನಗಳು ಉತ್ತುಂಗಕ್ಕೆ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ. ಹರೀಶ್ ಬೋಪಣ್ಣ ಅವರ ಸಾಮಾಜಿಕ ಕಳಕಳಿಯ ಕುರಿತು ಫಾದರ್ ಮುದಲೈ ಮುತ್ತು ಪ್ರಶಂಸೆ ವ್ಯಕ್ತಪಡಿಸಿದರು. ಅವರ ಉದ್ದೇಶವನ್ನು ಸದಾಕಾಲವೂ ಪೂರೈಸುತ್ತಾರೆ. ಯಾರು ನಗುತ್ತಾ ಇತರರಿಗೆ ತನ್ನಲ್ಲಿ ಇರುವುದನ್ನು ಹಂಚಿಕೊಳ್ಳುತ್ತಾರೋ ಅವರು ದೇವರ ಅತಿಯಾದ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಇಂದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಹರೀಶ್ ಬೋಪಣ್ಣರವರು ಮತ್ತು ಅವರ ಸಹೋದ್ಯೋಗಿಗಳು ಇಲ್ಲಿದ್ದಾರೆ. ಈ ನಮ್ಮ ಶಾಲೆಗೆ ಬಂದು 1-2 ವಿದ್ಯಾರ್ಥಿಗಳಿಗೆಲ್ಲ ಇಲ್ಲಿರುವಂಥ LKGಯಿಂದ 10ನೇ ತರಗತಿ ತನಕ ಇರುವಂಥ ಸುಮಾರು 2100 ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕವನ್ನು ನೀಡಿ ಈ ಮಕ್ಕಳಿಗೆ ನನ್ನ ಕೊಡುಗೆ ಎಂಬುದಾಗಿ ಈ ನಮ್ಮ ಮಧ್ಯದಲ್ಲಿ ಬಂದು ನಿಂತಿದ್ದಾರೆ. ಖಂಡಿತವಾಗಿಯೂ ಎಲ್ಲರಿಗೂ ಇಂಥ ದೊಡ್ಡ ಮನಸ್ಸು ಬರುವುದಿಲ್ಲ, ಎಲ್ಲರಿಗೂ ಇಂಥ ಧಾರಾಳವಾದ ಕೈ ಬರುವುದಿಲ್ಲ. ಇಲ್ಲಿ ಒಂದು ನಮ್ಮೆಲ್ಲರಿಗೂ ವಿಶೇಷವಾಗಿ ನಮ್ಮ ಮಕ್ಕಳ ಮೇಲಾದಂತಹ ಕಾಳಜಿ, ಮಕ್ಕಳು ಮುಂದೆ ನೀವು ಓದಿ ಬಂದರೇ ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಕ್ಕೆ ಸಾಕ್ಷಿ ಇವರಾಗಿದ್ದಾರೆ. ಅದರೊಂದಿಗೆ ಸದಾಕಾಲ ನಾವು ಯಾವಾಗ ಫೋನ್ ಮಾಡಿದ್ರು, ಯಾವುದೇ ಅವಶ್ಯಕತೆಯಲ್ಲಿ ಅವರ ಹತ್ರ ಕರೆ ನೀಡಿದಾಗ ತಕ್ಷಣ ನಮ್ಮ ಕರೆಯನ್ನು ತೆಗೆದು ನಮಗೆ ಸ್ಪಂದಿಸುವವರಾಗಿದ್ದಾರೆ. ಇಂತಹ ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇವರು ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಮಕ್ಕಳಿಗಾಗಿ ನೀವು ಇನ್ನೊಂದು ಪುಸ್ತಕವನ್ನು ವಿತರಿಸುವಾಗ ಇಡೀ ವಿದ್ಯಾಸಂಸ್ಥೆ ನಿಮಗೆ ಚಿರಋಣಿಯಾಗಿರುತ್ತೆ. ಮತ್ತು ನಮ್ಮ ವಿದ್ಯಾಸಂಸ್ಥೆ ಅಂದರೆ ನಮ್ಮ ಬಿಷಪ್ ಇರ್ಬೋದು, ನಮ್ಮ ಆಡಳಿತ ಮಂಡಳಿ ಖಂಡಿತವಾಗಿಯೂ ನಿಮಗೆ ಚಿರಋಣಿಯಾಗಿರುತ್ತೆ. ಅದನ್ನ ಎಲ್ಲ ಮುಖ್ಯಸ್ಥರ ಪರವಾಗಿ, ಎಲ್ಲ ವಿದ್ಯಾರ್ಥಿನಿಗಳ ಪರವಾಗಿ ಅನಂತವಾದ ಧನ್ಯವಾದ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಟ್ಟಣ ರಂಜಿ ಪೂಣಚ್ಚ, ಡಿಪಿ ರಾಜೇಶ್, ಮತೀನ್, ತಬಸ್ಸುಮ್, ದೇಚಂಬ ಕಾಳಪ್ಪ ಪಾಲ್ಗೊಂಡಿದ್ದರು. ವರ್ಷಪೂರ್ತಿ ಸುರಿತಾ ಇರುವ ಮಳೆ, ಹಿಂದಿನ ಸಾಲುಗಳಲ್ಲಿಂದ ಪ್ರಾಕೃತಿಕ ವಿಕೋಪಗಳಿಂದ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವ ಕೃಷಿಕ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಯ ಹಾವಳಿಯಿಂದ ಬಸವಳಿದಿದ್ದಾನೆ. ಬೆಳೆದು ನಿಂತಿರುವ ಭತ್ತದ ಗದ್ದೆಗಳು ಕಾಡಾನೆಗಳ ಪಾದಾಘಾತಕ್ಕೆ ಸಿಲುಕಿ ನಜ್ಜುಗುಜ್ಜಾಗಿ ಬೆಳೆಗಾರನ ಬದುಕು ನುಚ್ಚು ನೂರಾಗಿ ನೆರವಿಗಾಗಿ ಸರ್ಕಾರದತ್ತ ಮುಖ ಮಾಡಿ ನಿಂತಿದ್ದಾನೆ. ಮಡಿಕೇರಿ ತಾಲೂಕಿನ ಕೋಕೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವ ಕಾಡಾನೆಗಳ ನಿರಂತರ ದಾಳಿಯಿಂದಾಗಿ ಭತ್ತದ ಗದ್ದೆಗಳು ಅಕ್ಷರಶಃ ನಾಶವಾಗಿದೆ. ಗ್ರಾಮದ ಚಂಡೀರ ಕುಟುಂಬಸ್ಥರ ಗದ್ದೆಗಳಿಗೆ ರಾತ್ರಿ ವೇಳೆ ದಾಳಿ ನಡೆಸಿರುವ ಕಾಡಾನೆಗಳು ಭತ್ತದ ಸಸಿಗಳನ್ನು ತಿಂದು ಗದ್ದೆ ಬಯಲಿನಲ್ಲೆಲ್ಲ ಮನಬಂದಂತೆ ಸುತ್ತಾಡಿ ಕೃಷಿ ಹಾನಿಗೆ ಕಾರಣವಾಗಿದೆ. ಚಂಡೀರ ಕುಟುಂಬದ ವಿಜಯಕುಮಾರ್ ಕಾಡಾನೆಗಳ ಉಪಟಳದ ಬಗ್ಗೆ ಮಾತನಾಡಿ, ಕಳೆದ 2-3 ದಿನಗಳಿಂದ ಕಾಡಾನೆಗಳು ಭತ್ತದ ಕೃಷಿ ಗದ್ದೆಗಳಿಗೆ ದಾಳಿ ಇಡ್ತಾ ಇವೆ. ಅರಣ್ಯ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳು ಇಂತಹ ಸಂದರ್ಭದಲ್ಲಿ ಗ್ರಾಮ ವ್ಯಾಪ್ತಿಯ ಕಾಡಾನೆಗಳಿಂದ ಅರಣ್ಯಕ್ಕೆ ಅಟ್ಟುವ ಕೆಲಸ ಮಾಡ್ತಾರೆ. ಆದರೆ ಆನೆಗಳು ಮತ್ತೆ ಮತ್ತೆ ಗ್ರಾಮಗಳಿಗೆ ಮರಳಿ ಕೃಷಿಗೆ ಅಪಾರ ಹಾನಿಯನ್ನುಂಟು ಮಾಡ್ತಾ ಇವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾಡಾನೆಗಳ ಹಾವಳಿಯಿಂದ ಕೃಷಿಕ ಸಮೂಹದೊಂದಿಗೆ ಕಾರ್ಮಿಕರು ಕೂಡ ತೊಂದರೆಗೆ ಸಿಲುಕಿದ್ದಾರೆ. ಗದ್ದೆ ಮತ್ತು ತೋಟದ ಕೆಲಸ ನಿರ್ವಹಿಸಲು ಸಾಧ್ಯವಾಗದ ಪರಿಸ್ಥಿತಿ ಇರುವುದಾಗಿ ಆತಂಕ ತೋಡಿಕೊಂಡಿದ್ದಾರೆ. ಗ್ರಾಮಗಳಿಗೆ ಲಗ್ಗೆ ಇಡ್ತಾ ಇರುವ ಪುಂಡಾನೆಗಳನ್ನು ಗುರುತಿಸಿ ಸೆರೆಹಿಡಿಯುವ ಮೂಲಕ ಗ್ರಾಮಸ್ಥರು ಎದುರಿಸ್ತಾ ಇರುವ ಸಂಕಷ್ಟಕ್ಕೆ ಅರಣ್ಯ ಇಲಾಖೆ ಪೂರ್ಣ ವಿರಾಮ ಹಾಕಬೇಕಾಗಿದೆ. ಇದರೊಂದಿಗೆ ಕಾಡಾನೆಗಳ ಹಾವಳಿಯಿಂದ ಕೃಷಿಕನಿಗೆ ಆಗಿರುವ ನಷ್ಟಕ್ಕೆ ಉತ್ತಮ ಪರಿಹಾರ ನೀಡಬೇಕೆಂದು ವಿಜಯಕುಮಾರ್ ಒತ್ತಾಯಿಸಿದರು. ಕೋಕೇರಿ ಗ್ರಾಮದ ನಿವೃತ್ತ ಉದ್ಯೋಗಿ ಚಂಡೀರ ಚಿನ್ನಪ್ಪ ಎಂಬುವರು 1.5 ಎಕರೆ ಭತ್ತದ ಕೃಷಿ, 5 ಎಕರೆ ಕಾಫಿ ತೋಟವನ್ನು ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ನನಗೆ ಇಲ್ಲಿಗೆ ಬರಲಿಕ್ಕೆ ಸುಮಾರು 10 ಕಿಲೋಮೀಟರ್ಸ್ ದೂರ ಇದೆ.
ಆದರೂ ಬಂದು ಈ ಗದ್ದೆಯನ್ನು ಹಾಳು ಬಿಡೋದು ಬೇಡ ಅಂತೇಳಿ ಗದ್ದೆಯನ್ನು ನಾಟಿ ಮಾಡ್ತಾಯಿದ್ದೇನೆ. ಹಾಗೆ ನಮ್ಮ ಕುಟುಂಬದ ಗದ್ದೆಯೂ ಸಹ ಸುಮಾರು 6 ಎಕರೆಯಷ್ಟು ಗದ್ದೆ ನೆಟ್ಟುಕೊಂಡು ಬರ್ತಾ ಇದ್ದೇನೆ. ಕಾರಣಾಂತರದಿಂದ ಕಳೆದ 2 ವರ್ಷಗಳಿಂದ ಕಾಡಾನೆಗಳ ದಾಳಿಯಿಂದಾಗಿ ನಮಗೆ ತುಂಬ ಅನೇಕ ನಷ್ಟಗಳಾಗ್ತದೆ. ಸರ್ಕಾರ ದಯವಿಟ್ಟು ಆನೆಗಳನ್ನು ಇಲ್ಲಿಂದ ಓಡಿಸೋದು ಬೇಡ ಅಂತೇಳಿ ಮೊನ್ನೆ ತಾನೇ ನಾನು ಪೊಕ್ಕಣರ ಪೂರ್ಣಚನವರ ಗದ್ದೆಯನ್ನು ನಷ್ಟ ಮಾಡಿದಂಥ ಸಮಯದಲ್ಲಿ ಹೇಳಿದೆ. ದಯವಿಟ್ಟು ಅದನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತೇಳಿ. ಇವತ್ತೂ ಸಹ ನಮ್ಮ ಅರಣ್ಯಾಧಿಕಾರಿಗಳು ಇವತ್ತಿನ ದಿವಸ ಆನೆಯನ್ನು ಮರದೋಡ ಬೆಟ್ಟದವರೆಗೆ ಅಟ್ಟಿ ಬಂದಿದ್ದಾರೆ. ಆದರೆ ಇನ್ನು ಬರುವ ಒಂದು ದಿವಸ ತಪ್ಪಿದರೆ ಮಾರನೇ ದಿವಸ ಆನೆ ಖಂಡಿತವಾಗಿ ನಮ್ಮ ಪುನಃ ಗದ್ದೆಗೆ ಬರುವ ನಿರೀಕ್ಷೆ ಇದೆ. ದಯವಿಟ್ಟು ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಬೇಕು. ಹಾಗೆ ಗದ್ದೆ ನಷ್ಟ, ಈ ಒಂದು ಗದ್ದೆಯನ್ನು ನೆಡಲಿಕ್ಕೆ ನನಗೆ ಸುಮಾರು 50,000 ರೂಪಾಯಿಯಷ್ಟು ಖರ್ಚಾಗಿದೆ. ಯಾಕೆಂತ ಹೇಳಿದ್ರೆ ಆನೆ ಬರ್ತದೆ ಅಂತೇಳಿ ಸುತ್ತ ಸೇಡ್ ನೆಟ್ಟನ್ನು ಕಟ್ಟಿದ್ದೇನೆ. ಹಾಗೆ ಪಂಚಾಯಿತಿ ವತಿಯಿಂದ ಪಂಚಾಯಿತಿಯವರ ಪರ್ಮಿಷನನ್ನು ಕೇಳಿ ಗದ್ದೆಗೆ ಕರೆಂಟ್ ಬಲ್ಬನ್ನು ಸಹ ಅಳವಡಿಸಿದ್ದೇನೆ. ಆದರೂ ಸಹ ಆನೆ ಬಂದು ಕಳೆದ ರಾತ್ರಿ ಕರೆಂಟ್ 2 ದಿವಸ ಇರಲಿಲ್ಲ. ಹಾಗೆ ಆನೆ ಬಂದು ಪುನಃ ಗದ್ದೆಯನ್ನು ಪೂರ್ತಿ ಹಾಳು ಮಾಡಿ ಹೋಗಿದೆ. ಕಳೆದ ಕೆಲವು ವರ್ಷಗಳ ಪ್ರಾಕೃತಿಕ ವಿಕೋಪ ಇವರ ಬದುಕನ್ನು ಹದಗೆಡಿಸಿದರೆ ಇದೀಗ ಕಾಡಾನೆಗಳ ದಾಳಿಯಿಂದ ಭತ್ತದ ಫಸಲನ್ನು ಇವರು ಕಳೆದುಕೊಳ್ಳುವ ಹಂತಕ್ಕೆ ತಲುಪಿ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಚಿನ್ನಪ್ಪ ಅವರು ಮಾತನಾಡಿ, ಕಾಡಾನೆಗಳ ಉಪಟಳದಿಂದ ಜೀವನಕ್ಕೆ ದಾರಿ ಕಾಣದಂತಾಗಿದೆ ಎಂದು ಅತೀವ ಬೇಸರ ವ್ಯಕ್ತಪಡಿಸಿ, ಸರ್ಕಾರ ಕೃಷಿ ಚಟುವಟಿಕೆಗಳಿಗೆ ಸೂಕ್ತ ಪ್ರೋತ್ಸಾಹ ಮತ್ತು ನೆರವನ್ನು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ತುಂಬ ನಷ್ಟ ಮಾಡಿದ್ದು ಈ ಕಳೆದ 8ರ ರಾತ್ರಿ ನಮ್ಮ ಸ್ವಂತ ನನ್ನ ಗದ್ದೆಗೂ ನಮ್ಮ ಚಿಕ್ಕಪ್ಪನವರ ಗದ್ದೆಗೂ ಬಂದು ತುಂಬ ನಷ್ಟವನ್ನು ಮಾಡಿ ತಿಂದು ಏರಿಗಳನ್ನು ಹಾಳು ಮಾಡಿ ಡ್ರಮ್ಮನ್ನು ಹಾಳು ಮಾಡಿದ್ದೇವೆ. ತುಂಬ ನಷ್ಟ ಮಾಡಿ ಹೋಗಿದ್ದೇವೆ. ನಮಗೆ ಇದಕ್ಕೆ ಫಾರೆಸ್ಟ್ ಆಫೀಸರ್ ಅವರು ಬಂದು ಮಾಡಿ ಹೋಗಿದ್ದಾರೆ. ಆದರೂ ನಮಗೆ ಮಾಹಿತಿಯನ್ನು ನನ್ನ ಅನಿಸಿಕೆ ಏನಂದರೆ ಅವರನ್ನು ಈ ಹಲವು ದಿವಸಗಳಿಂದ ಇಲ್ಲಿಂದ ಬೆಟ್ಟಕ್ಕೆ ಓಡಿಸೋದು, ಮಾರನೇ ಅದೇ ರಾತ್ರಿ ಪುನಃ ವಾಪಸ್ ಬರೋದು ಇದೇ ಆಗಿಬಿಟ್ಟಿದೆ. ಅದಕ್ಕಾಗಿ ಇದನ್ನು ಇಂಜೆಕ್ಷನ್ ಕೊಟ್ಟು ಅರವಳಿಕೆಯನ್ನು ಕೊಟ್ಟು ಅದನ್ನು ಹಿಡಿದು ಇನ್ನೊಂದು ಫಾರೆಸ್ಟಿಗೆ ತಗೊಂಡೋಗಿ ಬಿಡೋದು ಉತ್ತಮ ಅಂತ ನಮ್ಮ ಊರಲ್ಲೆಲ್ಲರ ಅನಿಸಿಕೆ ಇದಾಗಿದೆ. ಇದಕ್ಕೆ ಒಳ್ಳೆ ಸೂಕ್ತ ಈ ಚಿಕ್ಕ ಪರಿಹಾರ ಯಾರಿಗೂ ಏನು ಅಸಲು ಆಗೋದಿಲ್ಲ. ಇದಕ್ಕೆ ದೊಡ್ಡ ಪರಿಹಾರವನ್ನು ಸರ್ಕಾರ ನಮಗೆ ಎಲ್ಲರಿಗೂ ಈ ನಷ್ಟದ ರೈತರಿಗೆ ಕೊಡಬೇಕಾಗಿ ನಿಮ್ಮಿಂದ ಕೇಳ್ಕೊಳ್ತೇವೆ. ಕೊಕ್ಕೇರಿಯಲ್ಲಿ ಭತ್ತದ ಕೃಷಿ ನಡೆಸ್ತಾ ಇರುವ ತೋಟಂಬೇಲು ಅನಂತಕುಮಾರ್, ಕಾಡಾನೆಗಳ ಸ್ಥಳಾಂತರ ಒಂದೇ ಸಮಸ್ಯೆಗೆ ಶಾಶ್ವತ ಪರಿಹಾರವೆಂದು ದೃಢವಾಗಿ ಹೇಳಿದ್ದು, ಕಾಡಾನೆಗಳ ದಾಳಿಯಿಂದ ಭತ್ತದ ಕೃಷಿಗೆ ಅಪಾರ ಹಾನಿ ಉಂಟಾಗಿದೆ. ಕಾಫಿ ತೋಟಗಳಿಗೆ ಹಾನಿಯಾಗಿದೆ. ಕಾಡಾನೆಗಳ ಹಾವಳಿಯಿಂದ ನಾಶವಾಗಿವೆ. ಪ್ರತಿ ಕಾಫಿ ಗಿಡಕ್ಕೆ ಕೇವಲ 50ರಿಂದ 100 ರೂಪಾಯಿವರೆಗೆ ಪರಿಹಾರವನ್ನು ನೀಡಲಾಗುತ್ತೆ. ಇದು ಏತಕ್ಕೂ ಸಾಲದು. 40-50 ವರ್ಷದ ಕಾಫಿ ಪ್ರತಿ ಗಿಡದಿಂದ 50 ಕೆಜಿಯಷ್ಟು ಹಸಿ ಕಾಫಿಯನ್ನು ನಾವು ಕೊಯ್ಯುತ್ತೇವೆ. ಹೀಗಿರುವಾಗ ಈ ಕನಿಷ್ಠ ಪರಿಹಾರ ನಮ್ಮ ಸಂಕಷ್ಟವನ್ನು ದೂರ ಮಾಡಲಾರದೆಂದು ತಿಳಿಸಿದರು. ನಾವು ಕೊಕ್ಕೇರಿ ಗ್ರಾಮದ ಕಾಯಂ ನಿವಾಸಿಗಳು. ಇಲ್ಲಿ ಹೆಚ್ಚಾಗಿ ನಾವು ರೈತಾಪಿ ವರ್ಷಾಂಪ್ರತಿ ನಾವು ಗದ್ದೆಗಳನ್ನು ಹಡ್ಲು ಬಿಡದೆ ವರ್ಷಾಂಪ್ರತಿಗೂ ನಾಟಿ ಹಾಕಿ ಬೆಳೆಗಳನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ನಾಟಿ ಹಾಕಿ ಕೇವಲ 20 ದಿವಸದಲ್ಲಿ ನಾಟಿನ ಪೈರನ್ನು ಪೂರ್ತಿ ಕಿತ್ತು ತಿಂದು ನಾಶಪಡಿಸ್ತದೆ. ಪುನಃ ಎರಡನೇದಾಗಿ ನಾಟಿ ಹಾಕಿ ಪುನಃ ನಾಟಿ ಬಂತು. ಈಗ ಕದಿರು ತೆನೆ ಬಾಗುವಂಥ ಸಮಯದಲ್ಲಿ ಈಗ 1 ವಾರಗಳಿಂದ ಕಾಡಾನೆಗಳ ಹಾವಳಿ ಹೆಚ್ಚಾಗಿ ನಟ್ಟಂಥ ಬೆಳೆಗಳನ್ನು ಕಿತ್ತು ತಿಂದು ಕೈಕಾಲು ತಿವಿದು ತುಂಬ ನಾಶಪಡಿಸ್ತಾ ಇದ್ದೇವೆ. ಇವತ್ತು ಬಂದಿದೆ, ನಿನ್ನೆ 1 ವಾರದಿಂದ ಬರ್ತಾ ಇದೆ. ನಮಗೆ ಘನ ಸರ್ಕಾರದ ಪ್ರತಿನಿಧಿಗಳಾದ ವಲಯ ಅರಣ್ಯದವರು, ಅರಣ್ಯ ಇಲಾಖೆಯವರು ನಮಗೆ ಪರಿಹಾರ ನೀಡ್ತಾ ಇದ್ದಾರೆ. ಅದು ಕೇವಲ ಪರಿಹಾರ ನಮಗೆ ಸಾಕಾಗುವುದಿಲ್ಲ. ಕಡಿಮೆ ಅಂದರೆ 1 ಎಕರೆಗೆ 15-20 ಸಾವಿರ ಆದರೂ ಬೇಕಾಗ್ತದೆ. ಏಕೆ ಈಗಿನ ಕಾಲದಲ್ಲಿ ಕೂಲಿ ಕೊಡಬೇಕು, 400-500 ರೂಪಾಯಿ ಕೂಲಿ ಕೊಡಬೇಕು, ಅವರಿಗೆ ಊಟ ಕೊಡಬೇಕು. ಈ ರೀತಿ ನಾವು ಬೇಸಾಯ ಮಾಡಿ ಭತ್ತವನ್ನು ಬೆಳೆಸ್ತಾ ಇದ್ದೇವೆ. ಆದರೆ ಈಗ ಕೈಗೆ ಬರುವಂಥ ಸಮಯದಲ್ಲಿ ಪೂರ್ತಿ ನಾಶ ಮಾಡುವಾಗ ತುಂಬ ಬೇಜಾರವಾಗ್ತದೆ. ಆದ್ದರಿಂದ ಘನ ಸರ್ಕಾರ ಪ್ರತಿನಿಧಿಗಳ ತಾವು ಇಲ್ಲಿ ಖುದ್ದಾಗಿ ಭೇಟಿ ನೀಡಿದ್ದೀರಾ. ಇನ್ನು ಮುಂದಕ್ಕೆ ನಮಗೆ ಕೊಡುವಂಥ ಪರಿಹಾರವನ್ನು ಹೆಚ್ಚು ಕಡಿಮೆ 1 ಎಕರೆಗೆ 20,000 ಅವರನ್ನು ನೀಡಬೇಕೆಂದು ನಾನು ಕಳಕಳಿಕೆಯಿಂದ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಕೊಕ್ಕೇರಿ ಗ್ರಾಮದ ಚಂಡೀರ ಈರಪ್ಪ ಅವರ ಭತ್ತದ ಗದ್ದೆಗೆ ನಾಟಿ ಮಾಡಿದ ಸಂದರ್ಭ ಕಾಡಾನೆಗಳು ದಾಳಿ ನಡೆಸಿ ಹಾನಿಯನ್ನುಂಟು ಮಾಡಿದವು. ಮತ್ತೆ ನಾಟಿ ಕಾರ್ಯ ಮಾಡಿ ಇದೀಗ ಭತ್ತದ ಸಸಿಗಳಲ್ಲಿ ತೆನೆ ಮೂಡುತ್ತಿರುವ ಹಂತದಲ್ಲಿ ಕಾಡಾನೆಗಳು ಮತ್ತೆ ದಾಳಿ ಮಾಡಿ ಇಡೀ ಗದ್ದೆಯನ್ನೇ ಹಾಳು ಮಾಡಿಬಿಟ್ಟಿವೆ.
ಇದರಿಂದ ಬೇಸತ್ತಿರುವ ಈರಪ್ಪ ಅವರು ಸರ್ಕಾರ ಕಾಡಾನೆ ಹಾವಳಿಯಿಂದ ಹಾನಿಗೊಳಗಾದ ಪ್ರತಿ ಎಕರೆ ಕೃಷಿ ಭೂಮಿಗೆ ಕನಿಷ್ಠ 20,000 ಪರಿಹಾರ ಧನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ನಾನು ಇತ್ತೀಚೆಗೆ ನಿವೃತ್ತನಾಗಿ ಸುಮಾರು 20 ವರ್ಷ ಕಳೆದಿದೆ. ಕಳೆದ ನಂತರ ನಾನು ನಮಗಿರೋ 1.5 ಎಕರೆ ಗದ್ದೆಯಲ್ಲಿ ಕೃಷಿಯನ್ನು ಮಾಡ್ತಾಯಿದ್ದೇನೆ, ಭತ್ತದ ಕೃಷಿ, ಹಾಗೂ 5 ಎಕರೆ ಸ್ಥಳದಲ್ಲಿ ಕಾಫಿ ತೋಟವನ್ನು ಸಹ ಮಾಡ್ತಾಯಿದ್ದೇನೆ. ಹೀಗೆ ನಿವೃತ್ತಿ ಜೀವನದಲ್ಲಿ ರೈತರಾಪಿ ಕೆಲಸವನ್ನು ನಡೆಸ್ತಾ ಇದ್ದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರಕೃತಿ ವಿಕೋಪದ ನಡುವೆ ಕಾಡಿನಿಂದ ಆನೆಗಳು ಬಂದು ನಾವು ನಟ್ಟಂಥ ಬೆಳೆಗಳಿಗೆ ತುಂಬ ನಾಶವನ್ನು ಮಾಡಿದ್ದಾವೆ. ನಮ್ಮ ಜೀವನಕ್ಕೆ ಬೇಕಾದಂಥ ಈ ಭತ್ತದ ಕೃಷಿ ಆಧಾರ. ಹೀಗಾಗಿ ನಮಗೇನಾಗಿದೆ ಅಂತಂದರೆ ಮುಂದಿನ ಜೀವನಕ್ಕೆ ಏನೂ ದಾರಿ ಕಾಣದಾಗಿದೆ. ಆದುದರಿಂದ ದಯವಿಟ್ಟು ಸರ್ಕಾರದ ವತಿಯಿಂದ, ಅಧಿಕಾರ ವರ್ಗದಿಂದ ಇಲ್ಲಿ ಇದನ್ನು ಬಂದು ಪರಿಶೀಲಿಸಿದ್ದಾರೆ. ಹಾಗೂ ಕೂಡ ನಮಗೆ ನಮ್ಮ ಈ ಕೃಷಿ ಕಾರ್ಯದಲ್ಲಿ ನಮಗೆ ಎಷ್ಟೊಂದು ಕೃಷಿ ಮಾಡೋ ಕಾರ್ಬಾರ್ ನಮಗೆ ತುಂಬ ವಿಪರೀತ ಹಿಂಸೆ ಆಗ್ತಾಯಿದೆ. ಪ್ರಕೃತಿ ಮುನಿದು ಉಂಟಾಗಿರುವ ಸಂಕಷ್ಟಗಳ ಸರಮಾಲೆಯನ್ನು ಇದೀಗ ವನ್ಯಪ್ರಾಣಿಗಳು ಮುಂದುವರಿಸುವಂತೆ ಕಾಣ್ತಾ ಇದ್ದು, ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರೋಪಾಯಗಳನ್ನು ನೀಡುವ ಅಗತ್ಯತೆ ಇದೆ. ಇಲ್ಲವಾದಲ್ಲಿ ಭತ್ತದ ಕಣಜ ಕೊಡಗಿನಲ್ಲಿ ಭತ್ತದ ಕೃಷಿ ಗಣನೀಯ ಪ್ರಮಾಣದಲ್ಲಿ ಕ್ಷೀಣಿಸುವುದಂತೂ ನಿಶ್ಚಿತ. ಹೃದಯದ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು. ವೈದ್ಯರ ಸಲಹೆಯಂತೆ ಸೂಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಶಾಸಕ ಅಪ್ಪಚ್ಚು ರಂಜನ್ ಹೇಳಿದರು. ಸೋಮವಾರಪೇಟೆ ಸಾರ್ವಜನಿಕ ಆಸ್ಪತ್ರೆ, ಅಪೋಲೋ ಆಸ್ಪತ್ರೆ, ಮೈಸೂರು ಇವರ ಆಶ್ರಯದಲ್ಲಿ ಸೋಮವಾರ ಆಸ್ಪತ್ರೆ ಆವರಣದಲ್ಲಿ ನಡೆದ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂತೆ ಉಚಿತ ಪರೀಕ್ಷಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆಧುನಿಕ ತಂತ್ರಜ್ಞಾನದಲ್ಲಿ ಹೃದಯ ಕಾಯಿಲೆಯಿಂದ ತಕ್ಷಣ ಕಂಡುಹಿಡಿದು ಸೂಕ್ತ ಚಿಕಿತ್ಸೆ ನೀಡುವ ಸೌಲಭ್ಯವಿದೆ. ಪೌಷ್ಟಿಕ ಆಹಾರ ಮತ್ತು ಯೋಗದಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದೆಂದರು. ತಿಂಗಳಲ್ಲಿ 2 ದಿನ ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ನಡೆಯಲಿದ್ದು, ಸಾರ್ವಜನಿಕರು ಸೌಲಭ್ಯ ಪಡೆದುಕೊಳ್ಳಬೇಕೆಂದರು. ಹೃದಯ ತಪಾಸಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಪೋಲೋ ಹಾಸ್ಪಿಟಲಿಂದ ಮಂತ್ಲಿ ಟ್ವೈಸ್ ಬಂದು ಇಲ್ಲಿ ರೋಗಿಗಳನ್ನು ಚೆಕಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಮುಖಾಂತರ ಯಾರು BPL ಕಾರ್ಡ್, ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಎಂಜಿಯೋಪ್ಲಾಸ್ಟಿ ಇರ್ಬೋದು, ಅದ್ರ ಜೊತೆಗೆ ಆಪರೇಷನ್ ಇರ್ಬೋದು, ಅದನ್ನೆಲ್ಲೂ ಕೂಡ ಮೈಸೂರಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಇದೊಂದು ಸೋಮವಾರಪೇಟೆ ತಾಲೂಕಿನ ಜನತೆಗೆ ಒಂದು ಸುಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮಂತ್ಲಿ ಬರುವಂಥ ಸಂದರ್ಭದಲ್ಲಿ ನಾವು ಪತ್ರಿಕೆಯಲ್ಲೂ ಮತ್ತು TV ಮಾಧ್ಯಮಗಳಲ್ಲಿ ತಿಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಇಲ್ಲಿಯ ಲೋಕಲ್ ಜನರು ಬಂದು ಚೆಕಪ್ ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡ್ಬೋದು. ಇವತ್ತು ನಮ್ಮ DHO 60 ಮಂದಿಗೆ ECG ಮತ್ತು ಇಕೋ ಪರೀಕ್ಷೆಯಿಂದ ಮಾಡಿಸಲಾಯಿತು. DHO ವೆಂಕಟೇಶ್, ಆಡಳಿತ ವೈದ್ಯಾಧಿಕಾರಿ ಶಿವಪ್ರಸಾದ್, ಡಾಕ್ಟರ್ ಆದಿಲ್, ಶಸ್ತ್ರಚಿಕಿತ್ಸಕ ಸತೀಶ್ ಕುಮಾರ್, ಅಪೋಲೋ ಸಿಬ್ಬಂದಿಗಳಾದ ರಾಕೇಶ್ ಉತ್ತಪ್ಪ, ಕಿರಣ್, ಮಲ್ಲಿಕಾರ್ಜುನ್, ಅಂಜು, ಪಾರ್ವತಿ, ನಿತಿನ್, ಶ್ರೀನಿವಾಸ್ ಪಾಲ್ಗೊಂಡಿದ್ದರು. ಕಳೆದ 3 ವರ್ಷಗಳ ಹಿಂದೆ ಸುರಿದ ಮಹಾಮಳೆಗೆ ಕಾವೇರಿ ನದಿ ಉಕ್ಕಿ ಹರಿದು ನದಿ ದಡದಲ್ಲಿ ವಾಸವಾಗಿದ್ದವರ ಮನೆ, ಆಸ್ತಿಪಾಸ್ತಿ ಕಳೆದುಕೊಂಡು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಇಂದಿಗೂ ಶಾಶ್ವತ ಸೂರು ಹಾಗೂ ಮೂಲಸೌಕರ್ಯ ತಲುಪದೆ ಅತಂತ್ರ ಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿರುವ ಕುಂಬಾರಗಂಡಿ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹಲವು ವರ್ಷಗಳಿಂದ ನದಿ ದಡದಲ್ಲಿ ವಾಸವಾಗಿದ್ದ 100 ಕುಟುಂಬಗಳ ಮನೆಗಳು ನೆಲಸಮಗೊಂಡ ಹಲವು ಮನೆಗಳು ಹಾನಿಯಾಗಿವೆ. ಪ್ರವಾಹ ಸಂದರ್ಭದಲ್ಲಿ ಮನೆ ಕಳ್ಕೊಂಡ ಕುಟುಂಬಗಳು ಪರಿಹಾರ ಕೇಂದ್ರದಲ್ಲಿದ್ದ ಸಂದರ್ಭ ಶಾಶ್ವತ ಸೂರು ಪರಿಹಾರ ಬಾಡಿಗೆ ನೀಡುವ ಭರವಸೆ ನೀಡಿದ್ದು, ಇದುವರೆಗೂ ಯಾವುದೂ ಈಡೇರಲಿಲ್ಲ ಅಂತ ನಿವಾಸಿಗಳು ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೆಲ್ಲೆಹುದಿಕೇರಿ ಸೇತುವೆಯಿಂದ ಕುಂಬಾರಗುಂಡಿ, ಹೊಳಕೆರೆ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ವಾಹನ ಸಂಚಾರ ಹಾಗೂ ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗುಂಡಿಗಳಲ್ಲಿ ಮಳೆ ನೀರು ನಿಂತು ಕೆಸರುಮಯವಾಗಿದೆ. ಕೂಡಲೇ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡು ತಾತ್ಕಾಲಿಕ ಗುಂಡಿ ಮುಚ್ಚುವ ಕೆಲಸ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.
ರಸ್ತೆ ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿ ಗ್ರಾಮಗಳಲ್ಲಿ ಜಮಾಯಿಸಿದ ಸ್ಥಳೀಯರು ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪ್ರವಾಹದಿಂದ ಮನೆ ಆಸ್ತಿಪಾಸ್ತಿ ಕಳ್ಕೊಂಡು ಗುಡಿಸಲಿನಲ್ಲಿ ವಾಸವಾಗಿದ್ದೇವೆ. ನೆಮ್ಮದಿಯಾಗಿ ಜೀವನ ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶಾಶ್ವತ ಸೂರು ಪರಿಹಾರ ಇನ್ನೂ ದೊರೆತಿಲ್ಲ. ಗಾಳಿ ಮಳೆ ಚಳಿಯಲ್ಲಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಯಾರೂ ಮುಂದಾಗ್ತಾ ಇಲ್ಲ ಅಂತ ಮಹಿಳೆಯರು ಅಳಲು ತೋಡಿಕೊಂಡರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಾಬು ವರ್ಗೀಸ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳ ಸಮಸ್ಯೆಯನ್ನು ಆಲಿಸಿದ್ರು. ನಂತರ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟದ ಕಾಡು, ಕುಂಬಾರಗುಂಡಿ, ಹೊಳಕೆರೆ, ಬರಡಿ ಭಾಗದ ನದಿ ದಡದ ನಿವಾಸಿಗಳಿಗೆ ಸರ್ಕಾರ ಶಾಶ್ವತ ಸೂರು ಪರಿಹಾರ ನೀಡ್ತಾ ಇಲ್ಲ. 8 ಎಕರೆ ಜಾಗ ಗುರುತಿಸಲಾಗಿದ್ರೂ ಇಂದಿಗೂ ಅಭಿವೃದ್ಧಿ ಕಾರ್ಯಗಳು ಮಾಡಲು ಮುಂದಾಗಿಲ್ಲ. ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಹೋರಾಟ ಸಮಿತಿ ಮೂಲಕ ಮನವಿ ಮಾಡಲಾಗಿದ್ರೂ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಹಲವು ಕುಟುಂಬಗಳು ಸ್ವಂತ ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಸರ್ಕಾರ ಪರಿಹಾರ ನೀಡಬೇಕು. ಇತರ ಕುಟುಂಬಗಳಿಗೆ ಕೂಡಲೇ ಶಾಶ್ವತ ಸೂರು ಕಲ್ಪಿಸಬೇಕೆಂದು ಒತ್ತಾಯಿಸಿದವರು, ಹಲವು ಕಡೆ ರಸ್ತೆಗಳು ಹಾಳಾಗಿದ್ದು ಎಲ್ಲವೂ ಗ್ರಾಮ ಪಂಚಾಯಿತಿಯಿಂದ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಅರ್ಧ ನಿರ್ಬಂಧಿತ ಅನರ್ಬಂಧಿತ ಅಂತ ಬರುತ್ತೆ. ಇನ್ನು ಅರ್ಧ ದುಡ್ಡು ಏನಾಗುತ್ತೆ, ಅರ್ಧ ದುಡ್ಡು ನಾವು ಕಸ ವಿಲೇವಾರಿ, ನೀರಿಗೆ, ಲೈಟಿಗೆ, ಕರೆಂಟಿಗೆ ಹೋಗುತ್ತೆ. ಬಾಕಿ ಹೋಗ್ಬಿಟ್ಟು ಅದರಲ್ಲಿ 14-18 ಲಕ್ಷ ಇರುತ್ತೆ. ಅದು ಒಂದೊಂದು ಬಾಡಿಗೆ 3 ಲಕ್ಷ ಆಗಿ ಬರುತ್ತೆ. ಆ 3 ಲಕ್ಷದಲ್ಲಿ ನಮಗೆ ಯಾವುದೇ ಕಾಮಗಾರಿಯನ್ನು ನಡೆಸೋಕ್ಕಾಗೋದಿಲ್ಲ. ಮತ್ತೆ ನಾವು ಯಾವ ಥರ ಮಾಡಬೇಕು? ಒಂದು ನಿಮಿಷ ಇದು ಮುಗಿಸ್ಬಿಟ್ಟು ಮತ್ತೆ ಯಾವ ಕಾಮಗಾರಿಗಳನ್ನು ಮಾಡ್ಬೋದು? ಮತ್ತೆ ನಮಗೆ MLA ಫಂಡು, ಮತ್ತು ಇದು ಬ್ರೈನ್ ಡ್ಯಾಮೇಜು, ಮತ್ತು STP ಇದು ST ಫಂಡು, ಮತ್ತು ಅದು ಅಲ್ಲದೆ ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಈ ಥರಗಳ ದುಡ್ಡುಗಳನ್ನು ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಆಗ್ತಾ ಬರಬೇಕು. ಆ ಥರನೇ ಇಲ್ಲಿ ತನಕ ಕಾಮಗಾರಿ. ಇದರಲ್ಲಿ ನಂದು ಒಬ್ಬರದ್ದು ದುಡ್ಡಲ್ಲ, ಎಲ್ಲ ಇಲಾಖೆದು ದುಡ್ಡು ಹಾಕ್ಕೊಂಡು ತಾನಿದೆ ಇಷ್ಟು ತನಕ ತಲುಪಿದೆ. ನಾನು ಇವಾಗ ಈ 5 ತಿಂಗಳಲ್ಲಿ ಇವಾಗ ಬಂದಿರೋದು, ನಾನು ಈ ಕಳೆದ 5 ವರ್ಷ ಮತ್ತು ಇವಾಗ 9 ತಿಂಗಳಾಗಿರೋದು. ನನಗೆ ಈ 5 ವರ್ಷದಲ್ಲಿ ನನಗೆ ನಂಬಿಕೆ ಇದೆ ಈ ಕೆಲಸವನ್ನು ಪೂರ್ತಿ ಮುಗಿಸೋಕ್ಕಾಗುತ್ತೆ ನಂಬಿಕೆ. ಅದು ಮಾತ್ರ ಅಲ್ಲ, ಈ 15 ತಿಂಗಳಲ್ಲಿ ನನಗೊಂದು 60% ಕೆಲಸ ಮಾಡಬೇಕು ಅಂತ ಟಾರ್ಗೆಟಲ್ಲಿ ಹೋಗ್ತಾ ಇದ್ದಿದ್ದು. ಅದಕ್ಕೆ ಏನು ಮಾಡಿದ್ದಾರೆ, NREGಯಲ್ಲಿ ನಾವು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಬೇರೆಯವರು ಏನು ಮಾಡಿದ್ದಾರೆ, ಎಲ್ಲವನ್ನು ಪಂಚಾಯತಿಯಲ್ಲಿ ಈ ಒಂದು ಪ್ರತಿಭಟನೆಯಿಂದ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಇವಾಗ ಮಾಡಬಾರ್ದು, ಅದಕ್ಕೆ ಒಂದು ತನಿಖೆ ಬರಲಿ ಅಂತ ಹೇಳ್ಬಿಟ್ಟು ತನಿಖೆಗೆ ಹಾಕಿದ್ದಾರೆ. ಹಾಗೆ ತನಿಖೆ ಮುಗಿಯೋ ತನಕ 2-3 ತಿಂಗಳಾಗುತ್ತೆ. ಅದು ತಿಂಗಳು ಮುಗಿಯುವಾಗ ಏನಾಗುತ್ತೆ, ನಂದು ನಾನು ಎಲ್ಲದಕ್ಕೆ ಒಂದೊಂದು NMR ಹಾಕಿಬಿಟ್ಟು ಬಿಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಕೆಲಸ ಮೂವ್ ಆಗಲಿ ಅಂತ ಹೇಳ್ಬಿಟ್ಟು, ಮೆಟೀರಿಯಲ್ಸ್ ಬರಲಿ ಅಂತ ಹೇಳ್ಬಿಟ್ಟು. ಆಗ ತನಿಖೆಗೆ ಬರುವಾಗ 3 ತಿಂಗಳು ಹೋಗುತ್ತೆ. 3 ತಿಂಗಳಲ್ಲಿ ಏನಾಗುತ್ತೆ, ಕೆಲಸ ಅಲ್ಲಿ ಮುಟ್ಟುಕೊಳ್ತದೆ. ಆಗ ಏನಿದ್ರು ನನ್ನ ಹತ್ರ ಕೇಳಿ, ನಮ್ಮ ಹತ್ರ ಕೇಳಿ, ಕೆಲಸ ಮಡಿಯೋಕ್ಕೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆ ಥರ ಆಗಿದೆ ಈಗ ವಿಷಯ. ಇನ್ನು 3 ತಿಂಗಳಲ್ಲಿ ಯಾವುದೇ ಚಾಲು ಆಗೋದಿಲ್ಲ ಅಂತ ನಂದು. ಗ್ರಾಮದ ಸಮಸ್ಯೆಗಳನ್ನು ಮುಂದಿಟ್ಟು ಜಿಲ್ಲಾಧಿಕಾರಿಗಳು, ಶಾಸಕರು, ಸಂಸದರು ಹಾಗೂ ಅಧಿಕಾರಿಗಳಿಂದ ನಿಯೋಗದ ಮೂಲಕ ಭೇಟಿ ಮಾಡಿ ಗ್ರಾಮದ ಸಮಸ್ಯೆ ಬಗೆಹರಿಸಲು ಮುಂದಾಗುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭ ಸ್ಥಳೀಯರಾದ ಸುನಿಲ್, ಮನು, ಲೋಕೇಶ್, ಮಾಲತಿ, ಶೋಭಾ, ಪುಷ್ಪಾ, ಲತಾ, ಪ್ರಮೀಳಾ, ಅನೀಶ್, ಶರತ್, ಸುಜಿತ್, ಮುರಳಿ, ಪ್ರವೀಣ್, ಅನಿಲ್, ವಿನು, ಅನೀಶ್, ಮಂಜು, ಸುಲೋಚನಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಟ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಹಿನ್ನೆಲೆ ಸುಂಟಿಕೊಪ್ಪ ಗಣೇಶ ಚಿತ್ರಮಂದಿರದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಳಗಿನ ಪ್ರದರ್ಶನವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಚಿತ್ರಮಂದಿರದಲ್ಲಿ ಕ್ಯಾಂಡಲ್ ಹಚ್ಚಿ ಮೌನಾಚರಿಸಲಾಯಿತು. ಚಿತ್ರಮಂದಿರಕ್ಕೆ ಬಂದಿದ್ದ ಅಪ್ಪು ಅಭಿಮಾನಿಗಳು ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿ ಅಗಲಿದ ಅಪ್ಪುವಿಗೆ ಗೌರವ ನಮನ ಸಲ್ಲಿಸಿದರು.
ಈ ಸಂದರ್ಭ ಪುನೀತ್ ರಾಜ್ಕುಮಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡುವಂತೆ ಅಭಿಮಾನಿಗಳು ಒತ್ತಾಯಿಸಿದರು. ಚೇರಳ ಗೌಡ ಸಂಘದ 13ನೇ ವಾರ್ಷಿಕ ಮಹಾಸಭೆ ಬಾರ್ದಾಳು ಗಣೇಶ್ ಅವರ ಮನೆಯ ಆವರಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಅಯ್ಯಂಡ್ರ ರಾಘವಯ್ಯ, ಸಂಘ ಯಶಸ್ವಿಯಾಗಿ ಮುನ್ನಡೀತಾ ಇರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಎಲ್ಲರ ಸಹಕಾರವನ್ನು ಸ್ಮರಿಸಿಕೊಂಡ ಅವರು ಸಂಘದ ಬಲವರ್ಧನೆಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಸೋಲೆ ಗೆಲುವಿನ ಮೆಟ್ಟಿಲಾಗಿದ್ದು ಯಾರೂ ಸೋಲಿಗೆ ಧೃತಿಗೆಡಬಾರದು, ಬದಲಿಗೆ ನಿರಂತರ ಪ್ರಯತ್ನದ ಮೂಲಕ ಧೈರ್ಯದಿಂದ ಜಯ ಸಾಧಿಸಬೇಕೆಂದು ಕರೆ ನೀಡಿದರು. ಸೋಲನ್ನೇ ಗೆಲುವಾಗಿಸಿಕೊಂಡ ಅಬ್ರಹಾಂ ಲಿಂಕನ್ ನರದೌರ್ಬಲ್ಯದ ನಡುವೆಯೂ ತನ್ನ 57ನೇ ವಯಸ್ಸಿನಲ್ಲಿ ಚುನಾವಣೆಯಿಂದ ಬಹುಮತದಿಂದ ಗೆದ್ದು ಅಮೆರಿಕದ ಜನಪ್ರಿಯ ಅಧ್ಯಕ್ಷರೆನ್ನಿಸಿಕೊಳ್ಳುತ್ತಾರೆ. ಬ್ರಿಟನ್ನ ನಾಯಕ ವಿನ್ಸ್ಟನ್ ಚರ್ಚಿಲ್ 1ನೇ ಮತ್ತು 2ನೇ ಮಹಾಯುದ್ಧದಲ್ಲಿ ಜಯಭೇರಿ ಬಾರಿಸಿ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದರು. ಇದೇ ರೀತಿಯಾಗಿ ಯಾರೊಬ್ಬರೂ ಯಾವುದೇ ಸಂದಿಗ್ಧ ಪರಿಸ್ಥಿತಿಗೂ ಎದೆಗುಂದದೆ ಸಂಘದ ಏಳಿಗೆಗಾಗಿ ಶ್ರಮಿಸಬೇಕೆಂದು ರಾಘವಯ್ಯ ಕಿವಿಮಾತು ಹೇಳಿದರು. ಹಿಂದಿನ ಮಹಾಸಭೆಯ ವರದಿಯಿಂದ ಸಂಘದ ಕಾರ್ಯದರ್ಶಿ ಅಜಿರ ಧನಂಜಯ ವಾಚಿಸಿದರು. ಹಿಂದಿನ ಲೆಕ್ಕಪತ್ರವನ್ನು ನಿರ್ದೇಶಕ ನೂಜಿಬೇಲು ಜಗತ್ ಮಂಡಿಸಿದರು. ಉಪಾಧ್ಯಕ್ಷ ಹೊಸಮನೆ ಟಿ ಪೂವಯ್ಯ, ಸಹ ಕಾರ್ಯದರ್ಶಿ ಮರದಾಳು ಜನಾರ್ದನ, ಉಪಕೋಶಾಧಿಕಾರಿ ಪೇರೆಯನ ಉದಯ ಸೇರಿದಂತೆ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಕೋಶಾಧಿಕಾರಿ ಮುಕ್ಕಾಟಿ ಪಳಂಗಪ್ಪ, ಪೇರೆಯನ ಪೂಣಚ್ಚ ಕುಟುಂಬದವರು ಪಾಲ್ಗೊಂಡಿದ್ದರು. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಪಲಿನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.